ಮತ್ತೆ ಆ ಒಂದು ಆಸಕ್ತರಿಗೆ ಒಂದು ವೇದಿಕೆಯನ್ನು ಮಾಡಿಕೊಡ್ತಕ್ಕಂಥದ್ದು, ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ತುಂಬಾ ಸಂತೋಷದ ವಿಚಾರ. ಇದರ ಒಂದು ಭಾಗವಾಗಿ ಅನೇಕ ಗೋಷ್ಠಿಗಳನ್ನ ಈಗಾಗಲೇ ನಡೆಸ್ಕೊಂಡು ಬಂದಿದ್ದಾರೆ. ಇದು 12ನೇ ಕವಿಗೋಷ್ಠಿ, 12ನೇ ಗೋಷ್ಠಿ ಇದು. ಈ 12ನೇ ಗೋಷ್ಠಿಯಲ್ಲಿ ಪುಸ್ತಕ ಸಂತೆ ಮತ್ತು ಪುಸ್ತಕ ಲೋಕದ ಹೊಸ ಸಾಧ್ಯತೆಗಳ ಬಗ್ಗೆ ಇಲ್ಲಿ ವಿಚಾರಗಳನ್ನ ಮಂಡಿಸ್ತಾ ಇದ್ದಾರೆ. ಈ ಒಂದು ಇದಕ್ಕೆ ವೇದಿಕೆಗೆ ಬಂದಿರತಕ್ಕಂಥ ಸಂತೋಷ್ ಹಾನಗಲ್ ಅವರಿಗೆ, ಗುರುನಾಥ್ ರಾಜಗೀರ್ ಅವರಿಗೆ, ಶಿವಕುಮಾರ್ ಮಾಮಲ್ಲಿ ಅವರಿಗೆ, ಮಂಜುನಾಥ್ ಕುಣಿಗಲ್ ಅವರಿಗೆ ಮತ್ತು ರವೀಂದ್ರ ಬುದ್ಧಿ ಅವರಿಗೆ ನಾನು ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ, ಈಗ 1 ತಾಸಿನ ಕಾರ್ಯಕ್ರಮ ಆಗಿರೋದ್ರಿಂದ, ಅಧಿವೇಶನ ಆಗಿರೋದ್ರಿಂದ ಮೊದಲು ಗುರುನಾಥ್ ರಾಜಗೀರ್ ಅವರು ಈ ವಿಚಾರದ ಬಗ್ಗೆ, ಪುಸ್ತಕ ಸಂತೆ ಮತ್ತು ಪುಸ್ತಕ ಲೋಕದ ಹೊಸ ಸಾಧ್ಯತೆಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮಹಿಳೆಯರು ದಯವಿಟ್ಟು ಈ ತರ ಗೋಷ್ಠಿಯನ್ನು ಮುಗಿಸಿ ಇರ್ತಕ್ಕಂಥ ಎಲ್ಲ ಆತ್ಮೀಯ ಮಹಿಳೆಯರು ದಯವಿಟ್ಟು ಕೂತ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ಕೋರ್ತೀನಿ. ಮಹಿಳೆಯರ ಗೋಷ್ಠಿಗೆ ನಾವೆಲ್ಲ ಕೂತಿದ್ದೀವಿ. ಆಶಾ ಪಗಲೋಡ ಮೇಡಮ್, ಮಹಿಳೆಯರ ಗೋಷ್ಠಿಗೆ ನಾವೆಲ್ಲ ಕೂತಿದ್ದೀವಿ. ನೀವು ಯಾರು ಇಲ್ಲಿಂದ ಕದಲಕ್ಕಿಲ್ಲ, ಮೊದಲೇ ಹೇಳ್ತೀನಿ. ಕೂತ್ಕೋಬೇಕು. ಇಲ್ಲ ಏನೋ 1 ನಿಮಿಷ ದಯವಿಟ್ಟು ಕೂತ್ಕೋಬೇಕು ನೀವೆಲ್ಲ. ನೋ ಇನ್ಫ್ಲುಯೆನ್ಸ್. ಪಾಪ ತುಂಬಾ ಅವರು ನಿವೇದನೆ ಮಾಡ್ಕೊಂಡಿದ್ದಾರೆ. 1 ನಿಮಿಷ ಸರ್, 60 ಸೆಕೆಂಡ್ ಅಲ್ಲಿ ಬರ್ತೇವೆ ಅಂದರೆ. ಅವ್ರ ಪಕ್ಕದ ಹೆಸರೇನು ನಂಗೆ ಗೊತ್ತಿಲ್ಲ. ಓಕೆ, ಆಶಾ ಪಗಲೋಡ +1 ಇಬ್ರು ಹೋಗಿದ್ದಾರೆ. ಇನ್ನು ಹಲವರು ಯಾರೋ ಮಾತಾಡ್ತಾ ಇದ್ದಾರೆ. ಮಹಿಳೆಯರ ಗೋಷ್ಠಿಗೆ ನಾವು ಕೂತ್ಕೋಬೇಕು ಗಟ್ಟಿಯಾಗಿ. ಗಂಡು ಮಕ್ಕಳ ಗೋಷ್ಠಿಗೆ ನೀವು ಕೂತ್ಕೊಳ್ಳಲ್ಲ. ಇದ್ಯಾವ ನ್ಯಾಯ? ಎಲ್ಲವೂ ನೀವು ಬಿಟ್ಕೊಟ್ಟಿದ್ದೀವಿ ಇವತ್ತಿಗೆ. ದಯವಿಟ್ಟು ರಾಜಗೀರ್ ಅವರು ಪುಸ್ತಕ ಸಂತೆ ಮತ್ತು ಪುಸ್ತಕ ಲೋಕದ ಹೊಸ ಸಾಧ್ಯತೆಗಳ ಬಗ್ಗೆ ಗುರುನಾಥ್ ಅವರು ಮಾತಾಡ್ತಾ ಇದ್ದಾರೆ. ಇಡೀ ನಾಡಿನಾದ್ಯಂತ ಪುಸ್ತಕವನ್ನ ಮಸ್ತಕಕ್ಕೆ ತಲುಪಿಸಲು ವಿನೂತನವಾದಂತಹ ಯೋಜನೆಯನ್ನು ಹಾಕೊಂಡು, ಬಹುಶಃ ಜೇನಿಗೂಡಿಗೆ ಕಲ್ಲೊಡ್ದಂಗೆ ಅಷ್ಟು ಬೇಗ ಯಾರು ಕೂಡ ಇದೇನು ಹೂವಿನ ಹಾಸಿಗೆ ಅಲ್ಲ, ಮುಳ್ಳಿನ ಹಾಸಿಗೆ ಇದ್ದಂಗೆ ಅಂತಹ ಒಂದು ವಿನೂತನವಾದಂತಹ ಯೋಜನೆ ಪುಸ್ತಕ ಸಂತೆ. ಇವತ್ತಿನ ಈ ಪುಸ್ತಕವನ್ನ ಜನರ ಬಳಿಗೆ ತಲುಪಿಸಲಿಕ್ಕೆ ಅನೇಕ ಮಾರ್ಕೆಟ್ಗಳಿದ್ದಾವೆ. ನಿಮ್ಗೆ ಏನು ಬೇಕಾದರೂ ಕೂಡ ಕ್ಷಣದಲ್ಲೇ ಆನ್ಲೈನಲ್ಲಿ ಆರ್ಡರ್ ಸಿಕ್ಬಿಡುತ್ತೆ, ಪುಸ್ತಕನ ಸಿಗುತ್ತೆ. ಆದರೆ ಅದರಲ್ಲಿ ಈ ರೀತಿಯ ಸತ್ವ, ಜೀವಂತಿಕೆ ಅಂತಕ್ಕಂತಹದ್ದು ಸಿಗಬೇಕು ಅಂತ ಹೇಳಿದ್ರೆ ಪುಸ್ತಕ ಸಂತೆ ಆಗಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಮೊದಲ ಪುಸ್ತಕ ಸಂತೆ ಆಯಿತು, 2 ಆಯಿತು, 3 ಆಯಿತು. ಕೇವಲ ಬೆಂಗಳೂರಿಗೆ ಮಾತ್ರ ಯಾಕೆ ಸೀಮಿತ ಆಗಬೇಕಿದು? ಬೆಂಗಳೂರಿನಲ್ಲಿರೋರು ಎಲ್ಲ ಚಟ್ಕಿ ಹೊಡೆದ ಕೈ ಸಿಗುತ್ತೆ. ಯಾವುದೋ ಒಬ್ಬ ಲೇಖಕ ದೂರದ ಬೀದರ್ಗೆ ಬಂದ್ರೆ ಅದು ಬಹಳ ಖುಷಿಯಾಗುತ್ತೆ. ನಮ್ಮ ಜೋಗಿ ಸರ್ ಇದ್ದಾರೆ, ಹುಲ್ಲೂರು ಸರ್ ಇದ್ದಾರೆ, ಅವರೆಲ್ಲ ಬೀದರ್ ತನಕ ಬಂದಿದ್ರು. ಅವರನ್ನು ನೋಡಿದಾಗ ಲಕ್ಷಗಟ್ಟಲೆ ಫಾಲೋವರ್ಸ್ ಅವ್ರಿಗಿದ್ದಾರೆ. ಆದ್ರೆ ಅವ್ರನ್ನ ಬೆಂಗಳೂರು ಬಂದು ಮುಟ್ಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಆಗ್ತದೆ. ಇಡೀ ದಿವಸ 1 ದಿನ ಅಲ್ಲಿ ಬಂದಾಗ ಅನೇಕ ಜನ ಅವರ ಓದುಗರು ಅವರನ್ನ ಭೇಟಿಯಾಗಿ ಅವರೊಂದು ಸೆಲ್ಫಿ ತಗೊಂಡು ಅವರೊಂದು ಆಟೋಗ್ರಾಫ್ ತಗೊಂಡು ಮಾತಾಡಿದಾಗ ಆಗ್ತಕ್ಕಂಥ ಖುಷಿಗೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಹಾಗಾಗಿ ಈ ಪುಸ್ತಕ ಸಂತೆ ಅಂತಕ್ಕಂಥದ್ದು ಕೇವಲ ಬೆಂಗಳೂರಿಗೆ ಸೀಮಿತ ಆಗಬಾರ್ದು ಅಂತ ಹೇಳಿ ಬೀದರಲ್ಲಿ ಮಾಡಿದ್ರು. ಸುಲಭವಾದ ಕೆಲಸ ಇರಲಿಲ್ಲ. 1-2 ತಿಂಗಳ ಕಾಲ ಒಂದು ಮನೆಯಲ್ಲಿ ಮದುವೆ ಮತ್ತೊಂದೆಲ್ಲ ಹೇಗಿದ್ರೆ ತಯಾರಿ ನಡೆಯಿತೋ ಅದೇ ತರಹದ ತಯಾರಿಯನ್ನ ನಾವು ಈ ಸಂತೆಗೋಸ್ಕರ ಮಾಡಿರ್ತಕ್ಕಂಥ ಅನೇಕ ಜನ ಸಮಾನ ಮನಸ್ಕರನ್ನ ಒಟ್ಟಿಗೆ ಕಟ್ಕೊಂಡು ಒಂದು ತಂಡ ಮಾಡಿಕೊಂಡು ಕೆಲಸ ಮಾಡ್ಲಿಕ್ಕೆ ಹೊರಟಾಗ ಕೆಲವೊಂದು ಸಾರಿ ಮನಸ್ಸುಗಳ ಮತ್ತೆ ಭೇದ ಭಾವ ಬರ್ತಿತ್ತು. ಆದ್ರೆ ಅವೆಲ್ಲವನ್ನ ಮರೆತು ನಾವು ಹೊರಟಿರ್ತಕ್ಕಂಥದ್ದು ಸಮಾಜವನ್ನ ಕಟ್ಟಲಿಕ್ಕೆ ಅಂತಕ್ಕಂಥದ್ದು ನಮಗೆ ಕ್ಲಿಯರ್ ಆಗಿ ಗೊತ್ತಿತ್ತು. ಹಾಗಾಗಿ ಈ ಸಾಧ್ಯತೆ ಮತ್ತು ಸವಾಲುಗಳ ಎರಡರ ನಡುವೆ ಪುಸ್ತಕ ಸಂತೆಯನ್ನ ಬೀದರ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡಿತ್ತು. ಸುಮಾರು 3 ದಿನಗಳ ಕಾಲ 50,000 ಜನ. ನಮ್ಮ AR ಮಣಿಕಾಂತ್ ಸರ್ ಅಂತ ಹೇಳ್ಬಿಟ್ಟು ಲೇಖಕರು, ಅಮ್ಮ ಹೇಳಿದ 8 ಸುಳ್ಳುಗಳು ಅಂತ ಹೇಳಿ
ಅವರನ್ನ ಭೇಟಿಯಾದಾಗ ಅನೇಕ ಜನ ಅವ್ರಿಗೆ ಮುಟ್ಟಿ ನೋಡ್ತಿದ್ರು, ನೀವು ನಮ್ಮೂರಿಗೆ ಬಂದಿದ್ರ ಅಂತ. ಅಂದ್ರೆ ಇಂಥ ದೊಡ್ಡ ಲೇಖಕ ನಮ್ಮೂರಿಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅನೇಕ ಜನ ಅವ್ರಿಗೆ ಸೆಲ್ಫಿ ತಗೊಂಡು ಅವ್ರ ಪುಸ್ತಕ ತಗೊಂಡು ಅದ್ರ ಆಟೋಗ್ರಾಫ್ ತಗೊಂಡಿರ್ತಕ್ಕಂಥ. ಅಂದ್ರೆ ಮನಸ್ಸುಗಳ ನಡುವೆ ಒಂದು ಬಾಂಧವ್ಯ ಕಟ್ಟಿರ್ತಕ್ಕಂಥ. ದೂರದ ಬೀದರ್ ಮತ್ತು ಬೆಂಗಳೂರು ನಡುವೆ ಗೋಡೆ ಕಟ್ಟಲಾರದೆ ಒಂದು ಸೇತುವೆಯಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು ಈ ಪುಸ್ತಕ ಸಂತೆ. ಸೊ ಹಂಗಾಗಿ ಎದುರುಗಡೆ ನೋಡ್ಲಿಕ್ಕೆ ನಿಮಗೆ ಉದಾಹರಣೆಗೆ ತುಮಕೂರಿನ ಪುಸ್ತಕ ಸಂತೆ ತಗೊಂಡಾಗ ಗೆಳೆಯ ಆರ್ ಕೆ ಶ್ರೀನಿವಾಸ್ ಮತ್ತು ಇಲ್ಲಿನ ಕಸಾಪದ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ಲಿಂಗಪ್ಪ ಅವರು ಮತ್ತು ಅವರ ತಂಡ ಇದೆಯಲ್ಲ ಸರ್, 1-2 ತಿಂಗಳುಗಳ ಕಾಲ ಇವತ್ತೇನದು ಮದುಮಗಳ ತರಣಿಗೆ ತುಮಕೂರಿನ ಗಾಜಿನ ಮನೆ ಹಣ ಅಂತ ಹೊಳಿತಾ ಇದೆ. ಗೆಳೆಯ ಆರ್ ಕೆ ಶ್ರೀನಿವಾಸ್ ಕೂಡ ತನ್ನ ಹೆಂಡತಿ ಮಕ್ಕಳನ್ನ 1.5 ತಿಂಗಳಾಯ್ತು ಹೋಗೇ ಇಲ್ಲ ಆತ ಕೂಡ. ಶಿರಾ ಅವರು ತುಮಕೂರಲ್ಲಿ ಇಟ್ಕೊಂಡು ಬೆಳಗ್ಗೆ 4 ಗಂಟೆಗೆ ಈ ಅಮಾನಿ ಕೆರೆ ದೊಡ್ಡದಾದಂತ ಕೆರೆ, ಇಲ್ಲಿ ಸಾವಿರಾರು ಜನ ಪಾರ್ಕ್ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಎಲ್ರಿಗೂ ಗೇಟ್ ಹತ್ರ ನಿಂತ್ಕೊಂಡು ಒಂದು ಕರಪತ್ರನ್ನ ಕೊಡ್ತಿದ್ರು. ಉದ್ಯಮಿಗಳು ಅವರು ಕೂಡ ಯಾಕೆ ಬೇಕಿತ್ತು ಕೆಲಸ, ಅವ್ರಿಗೆ ನೆಮ್ಮದಿ ಜೀವನ ಆರಾಮಾಗಿತ್ತು, ಹೆಂಡತಿ ಮಕ್ಕಳ ತರ ಆರಾಮಾಗಿ ಅವ್ರ ಜೊತೆ ಆರಾಮ ನೆಮ್ಮದಿ ಕಟ್ಕೋಬಹುದಿತ್ತು. ಆದ್ರೆ ನನ್ನ ಬದುಕು ಕೇವಲ ನನಗೋಸ್ಕರ ಅಲ್ಲ, ಈ ಸಮಾಜಕ್ಕೋಸ್ಕರ ಕೂಡ ನಾನೇನಾದ್ರೂ ಅರ್ಪಣೆ ಮಾಡ್ಬೇಕಂತ ಹೇಳಿ ಯಾವ ಉದ್ದೇಶವನ್ನು ಇಟ್ಕೊಂಡು ವೀರಪುತ್ರ ಶ್ರೀನಿವಾಸ ಹೊರಟಿದ್ದಾರೋ ಆ ಯೋಜನೆಗೆ ಕೈ ಜೋಡಿಸಬೇಕು. ಒಬ್ಬ ಕನ್ನಡಿಗನಾಗಿ ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು ಅಂತಕ್ಕಂಥ ಧ್ಯೇಯ ಉದ್ದೇಶವನ್ನು ಇಟ್ಕೊಂಡು ಆರ್ ಕೆ ಶ್ರೀನಿವಾಸ ಕೂಡ ಇಲ್ಲಿ ಕೈ ಜೋಡಿಸ್ತಾರೆ. ಆ ನಿಟ್ಟಿನಲ್ಲಿ ದಿನಾ ಬೆಳಿಗ್ಗೆ ಇಲ್ಲಿರ್ತಕ್ಕಂಥ ಅನೇಕ ಸುಮಾರು 63 ಪುಸ್ತಕ ಮಳಿಗೆಗಳು, ದೊಡ್ಡ ದೊಡ್ಡ ಲೇಖಕರು, ದೊಡ್ಡ ದೊಡ್ಡ ಪ್ರಕಾಶಕರು ಎಲ್ಲರೂ ಇದೀವಿ. ಅವರೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಆಧಾರದಿಂದ ಬರಮಾಡಿಕೊಂಡು ಈ ಪುಸ್ತಕ ಸಂತೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದು ಇಲ್ಲಿಗೆ ನಿಂತಿಲ್ಲ, ಈಗಾಗಲೇ ಮತ್ತೆ ಬಾಗಲಕೋಟೆಯಿಂದ ಸ್ನೇಹಿತರು ನೆನ್ನೆ ಬಂದಿದ್ರು. ಈ ಕಲ್ಪನೆಯನ್ನು ನೋಡಿಕೊಂಡು ನಾವು ಕೂಡ ಮಾಡಬೇಕು ಅಂತ ನಾನು ಅವ್ರಿಗೆ ಹೇಳಿದೆ, ನೀವು ಕಣ್ಣಾರಿ ನೋಡಿ ಹೋಗ್ತಿದ್ದೀರಲ್ಲ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಆದ್ರೆ ಇದ್ರ ಹಿಂದ್ಗಡೆ ದೊಡ್ಡ ಸವಾಲಿದೆ. ಏನ ಸವಾಲು? ಒಂದು, ನಾವು ಆರ್ಥಿಕವಾಗಿ ನಾವು ಯಾರು ಮಾಡ್ತೀವಿ ಸ್ವಲ್ಪ ನಾವು ಸದೃಢರಾಗಿರ್ಬೇಕು. ಜೊತೆಗೆ ಮಾಡ್ಲಿಕ್ಕೆ ಮುಂದಾದಾಗ ಸಮಾನ ಮನಸ್ಕರು, ಹೊಸ ಹೃದಯಗಳು ಕನ್ನಡಕ್ಕೋಸ್ಕರ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಆಗ್ತಕ್ಕಂಥ ಜನ ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ಅವರನ್ನ ಹೋಗಿ ನಮ್ಮ ವಿಚಾರವನ್ನು ಇಟ್ಟಾಗ ಖಂಡಿತ ಕೈ ಜೋಡಿಸೋ ಜನ ಬಹಳಷ್ಟು ಜನ ಇದ್ದಾರೆ. ಬೀದರಲ್ಲಿ ಭಾಲ್ಕಿಯ ಮಠ, ಹೊರಗಡೆ ಉರ್ದು ಬೋರ್ಡ್ ಹಾಕೊಂಡು ಒಳಗಡೆ ಕನ್ನಡವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಮಠ, ಇಂಥ ಯೋಜನೆಯನ್ನ ಕೈ ಎತ್ಕೊಂಡಾಗ ಮೊದಲಿಗೆ ಬೆಟ್ಟಿಕೊಂಡು ಭಾಲ್ಕಿಯ ಆ ಕನ್ನಡ ಮಠ. ತುಮಕೂರಲ್ಲಿ ಮೊದಲ ನಾವಿಲ್ಲಿ ಹೆಜ್ಜೆ ಇಟ್ಟಾಗ ಭೇಟಿಯಾಗಿರ್ತಕ್ಕಂಥದ್ದು ವಿವಿಧ ದಾಸೋಹಿ ಎಂದು ಖ್ಯಾತಿಯಾಗಿರ್ತಕ್ಕಂಥ ಸಿದ್ಧಗಂಗಾ ಮಠ. ಆ ಮಠದ ಪೂಜ್ಯರು ಚಿಕ್ಕವರಂತೂ ಇಷ್ಟು ಖುಷಿಯಾದ್ರು, ನಿನ್ನೆ ಇಡೀ ಸಂತೆಯಲ್ಲಿ ಒಂದು ಅರ್ಧ ಗಂಟೆ ಸುತ್ತಾಡಿದ್ರು, ಬಹಳ ಖುಷಿ ಪಟ್ಟರು. ಇಂಥ ಕೆಲಸಗಳಾಗಬೇಕಂತಕ್ಕಂಥದ್ದು ಅಂತ ಯಾವುದೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗ್ತವೆ, ಆದ್ರೆ ಅವು ತಪ್ಪಲ್ಲ. ಅದ್ರ ಜೊತೆಗೆ ಇಂಥ ಕಾರ್ಯಕ್ರಮಗಳಾದ್ರೆ ಅನೇಕ ಮನಸ್ಸುಗಳು ಮತ್ತೆ ಹುಟ್ಕೋತವೆ, ಕನ್ನಡ ಬೆಳೀತದೆ, ಕನ್ನಡ ಉಳಿತದೆ. ಇವತ್ತು ಬಹಳಷ್ಟು ಜನ ವೇದಿಕೆ ಮುಂದ್ಗಡೆ ಕೂತ್ಕೊಂಡಿದ್ದೀರಿ, ಅವ್ರ ಎದುರುಗಡೆ ಮಾತನಾಡೋಷ್ಟು ದೊಡ್ಡ ನಾನಲ್ಲ, ಆದ್ರೆ ನನಗೆ ದೇವರು ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ, ನೀನೆಷ್ಟು ಕಷ್ಟ ಕೊಡು, ಆದ್ರೆ ಅದನ್ನು ಎದುರಿಸುವ ತಾಕತ್ತು ಕೂಡ ಕೊಡು. ಇಂಥ ಇನ್ನು 100 ಸತ್ಯಗಳನ್ನು ಮಾಡಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಅದೆಷ್ಟೇ ಸವಾಲುಗಳು ಬರಲಿ ಅದನ್ನ ಎದುರಿಸುವ ತಾಕತ್ತು ಕೊಡು ಅಂತ ಹೇಳಿ, ಯಾಕೆಂದ್ರೆ ನಮ್ಮ ಹಿಂದ್ಗಡೆಗೆ ಕನ್ನಡದ ಮನಸ್ಸುಗಳಿದ್ದಾವೆ. ಇಂಥ 100 ಜನ ಪ್ರಕಾಶಕರಿದ್ದಾರೆ, ನಾಡಿನ ಖ್ಯಾತ ಲೇಖಕರಿದ್ದಾರೆ ಮತ್ತು ಹೃದಯ ಮನಸ್ಸುಗಳು ಕೂಡ ನಮ್ಮೊಟ್ಟಿಗಿದ್ದಾವೆ. ಬಹಳಷ್ಟು ಸವಾಲುಗಳು. ರವೀಂದ್ರ ಬುದ್ಧಿ ಸರ್ ಇದ್ದಾರೆ, ಕುಡಿಗಲ್ ಸರ್ ಇದ್ದಾರೆ, ಮಾವಲಿ ಸರ್ ಇದ್ದಾರೆ, ನಮ್ಮ ಹಾನಗಲ್ ಸರ್ ಬೀದರಲ್ಲಿ ಹೇಳ್ತೀನಿ, ಸುಮಾರು 10 ದಿವಸಗಳ ಕಾಲ ಬಂದು ಒಬ್ಬ ದೊಡ್ಡ ಲೇಖಕ ವಿದ್ವಾಂಸ ಕೂಡ ಸಣ್ಣ ಕಾರ್ಯಕರ್ತರ ರೀತಿ ಆ ವೇದಿಕೆಯನ್ನು ನಿಂತ್ಕೊಂಡು ನಮಗೆ ಮಾರ್ಗದರ್ಶನ ಮಾಡಿ ಕನ್ನಡ ಆ ಸಂತೆಯನ್ನು ಗೆಲ್ಲಿಸಿದ್ದು ಬಹಳ ದೊಡ್ಡ ಶ್ರಮ ಹಾನಗಲ್ ಸರ್. ಅದೇ ರೀತಿ ಆರ್ ಕೆ ಶ್ರೀನಿವಾಸ ಕೂಡ ಗೆಳೆಯ ತುಂಬ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದ್ರೆ ಸವಾಲು ಇತ್ತು, ಅದನ್ನು ಎದುರಿಸಿ ಗೆದ್ದಿದೆಯಾ. ಇದು ಸಣ್ಣ ಕೆಲಸ ಅಲ್ಲ. ಇತಿಹಾಸದಲ್ಲಿ ತುಮಕೂರು ಜಿಲ್ಲೆಯಲ್ಲಿ 100 ಕೆಲಸಗಳಾಗಿದ್ದಾವೆ, ಆದರೆ ಪುಸ್ತಕವನ್ನೇ ಕೇಂದ್ರೀಕರಿಸಿಕೊಂಡು ಆಗಿರ್ತಕ್ಕಂಥ ಮೊದಲನೇ ಕಾರ್ಯಕ್ರಮ ನಿನ್ನ ನೇತೃತ್ವದಲ್ಲಾಗಿದೆ. ಅದೆಷ್ಟೇ ಕಷ್ಟ ಬಂದರೂ ಕೂಡ ದೇವರಲ್ಲಿ ಅದೇ ಪ್ರಾರ್ಥನೆ ಮಾಡ್ತಾನೆ, ಇದನ್ನ ಬಡ್ಡಿ ರೂಪದಲ್ಲಿ ನಿಂತಲ್ಲದೆ ನಿಮ್ಮ ಮಕ್ಕಳಿಗಾದ್ರೂ ಕೂಡ ಆ ತಾಯಿ ಕನ್ನಡಾಂಬೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಇಲ್ಲಿ ಆ ಪುಸ್ತಕ ಸಂತೆ ಸಾಧ್ಯತೆಗಳು ಮತ್ತು ಸವಾಲುಗಳು ಕುರಿತಂತೆ
ಒಂದೆರಡು ಮಾತು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರಿಂದ ಈ ತುಮಕೂರು ಸಂತೆಯ ಆಯೋಜಕರಿಗೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು. ನಮ್ಮ ಗುರುನಾಥ್ ರಾಜಗಿರಿ ಅವರು ಸಂಕ್ಷಿಪ್ತವಾಗಿ ಸ್ಪಷ್ಟವಾಗಿ ವಿಚಾರಗಳನ್ನ ಮಂಡಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಶಿವಕುಮಾರ್ ಮಾಮಲ್ಲಿ ಅವರು. ಗಣ್ಯರೇ ಹಾಗೂ ಸ್ಟಾಲ್ಗಳಲ್ಲಿ ಪುಸ್ತಕಗಳನ್ನು ಕೊಳ್ತಾ ಇರುವವರೇ ಮತ್ತು ಮಾರ್ತಾ ಇರುವವರೇ, ಇಲ್ಲಿ ನನಗೆ ಬಂದಂಥ ಇನ್ವಿಟೇಷನಲ್ಲಿ ಪುಸ್ತಕೋದ್ಯಮದ ಸವಾಲುಗಳು ಅಂತಿತ್ತು. ಸೊ ಹಾಗಾಗಿ ನಾನು ಆ ಥರದ್ದೇನು ಅಂದ್ಕೊಂಡೆ. ಎರಡು ಒಂದೇನೆ, ಪುಸ್ತಕೋದ್ಯಮದ ಸವಾಲುಗಳು ಒಂಥರ ಆದರೆ ಪುಸ್ತಕ ಸಂತೆಯನ್ನು ಆಯೋಜಿಸುವ ಸವಾಲುಗಳ ಬಗ್ಗೆ ಗುರುನಾಥ್ ಸರ್ ಮಾತಾಡಿದ್ದಾರೆ. ಬೀದರ್ನಲ್ಲಿ ಅವರು ಆಯೋಜಿಸಿದಾಗ ಅಲ್ಲಿಗೂ ನಾನು ಹೋಗಿದ್ದೆ. ಇಲ್ಲಿ ಬಂದು ಹೋಗುವವರಿಗೆ ಇದು ಒಂದು ಸುಸಜ್ಜಿತವಾಗಿ ಆಯೋಜನೆ ಆಗಿರುವ ರೀತಿಯಲ್ಲಿ ಕಂಡರೂ ಕೂಡ ಅದರ ಹಿಂದೆ ಇರುವ ಶ್ರಮ ಅದರ ಆಯೋಜಕರಿಗೆ ಮಾತ್ರ ಗೊತ್ತಿರುತ್ತೆ. ನಾವು ಒಂದು ಸಂತೆಗೆ ಹೋಗಿ ಪುಸ್ತಕಗಳನ್ನು ಕೊಂಡ್ಕೊಂಡು ಬರುವುದು ಅನ್ನುವ ಕಾನ್ಸೆಪ್ಟೇ ವಿನೂತನವಾದದ್ದು. ಅದರ ಪುಸ್ತಕ ಸಂತೆಗೆ ಸಂಬಂಧಪಟ್ಟ ಹಾಗೆ ಅವರು ಮಾತಾಡಿದ್ದಾರೆ. ನಾನು ಒಟ್ಟಾರೆಯಾಗಿ ಪುಸ್ತಕ ಉದ್ಯಮ ಮತ್ತು ಅಥವಾ ಅದರಲ್ಲಿರುವ ಸವಾಲುಗಳನ್ನು ಎದುರಿಸೋದು ಹೇಗೆ, ಪಾಸಿಬಿಲಿಟೀಸ್ ಹೇಗೆ ಅಂತ ಊಹಿಸೋದಾದರೆ, ಇವತ್ತು ಬದಲಾಗಿರುವ ಜಗತ್ತಿಗೆ ನಾವು ಪುಸ್ತಕಗಳನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಒದಗಿಸುವ ನಿಟ್ಟಿಗೆ ಮನಸ್ಸು ಮಾಡಬೇಕು. ಭಾರತದ ಮಟ್ಟಿಗೆ ಇನ್ನು ಈ ಬುಕ್, ಆಡಿಯೋ ಬುಕ್ಗಳು ಸಾಕಷ್ಟು ಹೊಸ ವಿಚಾರಗಳು. ಆದರೆ ನಾವು ಅವುಗಳಿಗೆ ತೆರೆಕೊಳ್ಳದೆ ಹೋದರೆ ಒಂದು ದೊಡ್ಡ ಜನಾಂಗವನ್ನು, ಮುಂಬರುವ ತಲೆಮಾರನ್ನ ಓದುಗರಾಗಿ ಕಳ್ಕೊಂಡು ಬಿಡ್ತೀವಿ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಡಿಜಿಟಲ್ ನೇಟಿವ್ಸ್ ಆಗಿ ಇರುವಂಥ ಈಗಿನ ತಲೆಮಾರಿಗೆ ಪುಸ್ತಕಗಳನ್ನು ಅಥವಾ ಓದನ್ನು ದಾಟಿಸಬೇಕು ಅಂದರೆ ಲೇಖಕರು ಮತ್ತು ಪ್ರಕಾಶಕರು ಜೊತೆಯಾಗಿ ಇದರಲ್ಲಿರುವ ಬೇರೆ ಬೇರೆ ಪಾಸಿಬಿಲಿಟೀಸ್ಗಳನ್ನು ಯೋಚನೆ ಮಾಡಬೇಕು. ಇವತ್ತು ಕಾನ್ಸಂಟ್ರೇಷನ್ ಲೆವೆಲ್ ಕಡಿಮೆಯಾಗಿ ಜನರು ವಿಡಿಯೋಗಳಿಗೆ ಸಂಪೂರ್ಣವಾಗಿ ಮಾರೋಗಿದೆ. 5 ಸೆಕೆಂಡು, 50 ಸೆಕೆಂಡು, 30 ಸೆಕೆಂಡಿಗೆ ಬರುವ ರೀಲ್ಗಳಿಗೆ ಮಾರುವಾಗಿರುವಂಥ ಸಂದರ್ಭದಲ್ಲಿ ನಾವು ಡೈನಾಮಿಕ್ ಆಗಿಲ್ಲದ ಪುಸ್ತಕವನ್ನು ಅವರ ಕೈಗಿಟ್ಟು ಅವರು ಕೊಳ್ಳುವಂತೆ ಮಾಡೋದು ಅಥವಾ ಓದುವಂತೆ ಮಾಡುವಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಸವಾಲಿನ ಕೆಲಸವೇ. ಹಾಗಾಗಿ ಯಾವ ಯಾವ ಪರಿಕರಗಳು ಇವತ್ತು ಜನರ ಜೀವನದ ಭಾಗ ಆಗಿದಾವೋ ಅವುಗಳ ಮುಖಾಂತರವೇ ಪುಸ್ತಕಗಳನ್ನು ತಲುಪಿಸುವ ವ್ಯವಸ್ಥೆಯನ್ನು ನಾವು ಇವತ್ತು ಮಾಡ್ಕೊಳ್ಬೇಕಾಗಿತ್ತು. ನಮ್ಮಲ್ಲಿ ಲೇಖಕರ ದೃಷ್ಟಿಯಿಂದ ನೋಡಿ ಯೋಚನೆ ಮಾಡಿ ಹೇಳೋದಾದ್ರೆ, ಸಾಮಾನ್ಯವಾಗಿ ಲೇಖಕರಿಗೆ ಒಂದು ಥರ ಮುಜುಗರ ಇದ್ದೇ ಇರುತ್ತೆ. ಅದು ಇರಬೇಕು ಇರಬಾರ್ದು ಅಂತ ಅಲ್ಲ. ಆ ಮುಜುಗರದಿಂದ ಏನಾಗುತ್ತೆ, ಸಾಮಾನ್ಯವಾಗಿ ಪಬ್ಲಿಸಿಟಿಯಿಂದ ದೂರನೇ ಇರಬೇಕು ಅಂತೇಳಿ ಬಯಸ್ತಾ ಇರ್ತೀವಿ. ಇತ್ತೀಚೆಗೆ ಅದರಿಂದ ಸಾಕಷ್ಟು ಹೊರಗೆ ಬಂದಿದ್ದೀವಿ. ನಾನು ಯಾವಾಗಲೂ ಹೇಳೋದು, ಪಬ್ಲಿಸಿಟಿಯಿಂದ ನೀವು ದೂರ ಇದ್ರೂ ತೊಂದರೆ ಇಲ್ಲ, ವಿಸಿಬಿಲಿಟಿಯಿಂದ ದೂರ ಇರುವ ಅಗತ್ಯ ಇಲ್ಲ ಅಂತ. ಒಂದು ಒಳ್ಳೆಯ ಪುಸ್ತಕವನ್ನು ಮಾಡಿ ಅದಕ್ಕೆ ಒಂದು ಮಿನಿಮಮ್ ಮಟ್ಟದ ವಿಸಿಬಿಲಿಟಿಯನ್ನು ನಾವು ಕೊಡದೆ ಹೋದರೆ ಅದು ಬಂದಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಆ ವಿನಯ ಮತ್ತು ಒಂದು ಸಣ್ಣ ಮುಜುಗರವನ್ನು ಇಟ್ಕೊಂಡೇ ಕೂಡ ಲೇಖಕರು ಇದರಲ್ಲಿ ತಾನು ಪ್ರಕಟಿಸಿರುವ ಪುಸ್ತಕದ ಬಗ್ಗೆ ಪ್ರಕಾಶಕರ ಜೊತೆ ಕೈ ಜೋಡಿಸಿ ಸ್ವಲ್ಪ ಮಟ್ಟಿಗಾಗಲೂ ಇಂಥದ್ದೊಂದು ಪುಸ್ತಕ ಬಂದಿದೆ ಅನ್ನುವಂಥದ್ದನ್ನು ನೋಡಿ. ಈಗ ಸಿನಿಮಾ ಬರುವ ಸಂದರ್ಭದಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ, ಸ್ಪೋರ್ಟ್ಸಿಗೆ ಸಂಬಂಧಪಟ್ಟ ಹಾಗೆ ಎಷ್ಟೊಂದು ಪಾಡ್ಕಾಸ್ಟ್ಗಳು ಬರ್ತವೆ. ನಮ್ಮಲ್ಲಿ ಪಾಡ್ಕಾಸ್ಟ್ಗಳನ್ನ ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಒಂದು ವೈಬ್ರೆಂಟ್ ಆಗಿ ಮತ್ತು ಎಕ್ಸ್ಕ್ಲೂಸಿವ್ ಆಗಿ ಮಾಡುವಂಥ ವ್ಯವಸ್ಥೆಯನ್ನು ಇನ್ನೂ ಅಷ್ಟಾಗಿ ನಾನು ನೋಡಿಲ್ಲ. ಸೊ ಆ ಥರದ್ದೊಂದು ಅಪರ್ಚುನಿಟಿ ನಮ್ಮಲ್ಲಿ ಈಗಲೂ ಇದೆ. ಇವುಗಳನ್ನೆಲ್ಲ ನಾವು ಬಳಸ್ಕೊಳ್ಬೇಕಾಗಿತ್ತು. ಓದುಗರು ನಿನ್ನೆ ಒಂದು ಆಲ್ಮೋಸ್ಟ್ 1991 ಇಯರ್ನ ಒಬ್ಬರು ಓದುಗರು ಬಂದಿದ್ರು. ಅವರು ಬಂದು ಸೌರವ್ಯೂಹದ ಬಗ್ಗೆ ಪುಸ್ತಕ ಕೇಳಿದ್ರು. ನನಗೆ ತುಂಬ ಆಶ್ಚರ್ಯ ಆಯಿತು. ಆನಂತರ ಇವತ್ತೊಬ್ಬರು ಧಾರವಾಡದಿಂದ ಬಂದಿರುವ ಡಾಕ್ಟ್ರು ಬೇರೆ ಬೇರೆ ವೆರೈಟಿಯ ಪುಸ್ತಕಗಳನ್ನು ಕೊಂಡಿದ್ದನ್ನು ನೋಡಿದೆ ನಾನು. ಅಂದರೆ ನಾವು ಯಾವಾಗಲೂ ಪುಸ್ತಕ ಇಲ್ಲ, ಓದೋದಿಲ್ಲ, ಇದೊಂದಿದೆ. ಅದ್ರ ಜೊತೆಗೆ ತಲುಪಿಸುವ ವ್ಯವಸ್ಥೆಯಲ್ಲಿ ಎಲ್ಲ ವರ್ಗದವರನ್ನು ತಲುಪಿಸಲಿಕ್ಕೆ ಬೇಕಾಗುವ ವಿಸಿಬಿಲಿಟಿಯನ್ನು ಬೇರೆ ಬೇರೆ ಮಾರ್ಗದ ಮುಖಾಂತರ ತಲುಪಿಸೋದನ್ನು ನಾವು ಮಾಡಬೇಕು. ಅದಕ್ಕೆ ಲೇಖಕರು ಮತ್ತು ಪ್ರಕಾಶಕರು ಇಬ್ಬರೂ ಕೂಡ ಸಮಾನವಾಗಿ ಜವಾಬ್ದಾರಿಯಾಗಿರ್ತಾರೆ. ಹಾಗಾದಾಗ ಓದುಗರಿಗೆ ಸಾಕಷ್ಟು ಆಯ್ಕೆಗಳಿದೆ. ಅವನು
ಯಾವುದನ್ನು ಮೆಚ್ಕೊಳ್ಬೋದು, ತಿರಸ್ಕರಿಸ್ಬೋದು, ಇದೆಲ್ಲ ಸಾಧ್ಯತೆಗಳು ಅವನಿಗೆ ಅವಕಾಶಗಳು ಇದ್ದೇ ಇದೆ. ಆದರೆ ಆ ಓದುಗನ ಮುಂದೆ ತಲುಪಿಸುವಂತ ಕೆಲಸವನ್ನ ನಾವು ಮಾಡಬೇಕು. ಒಂದು IPL ನಡೆಯುವಾಗ ಅದರ ಸುತ್ತ ನಡೆಯುವ ಎಷ್ಟೊಂದು ಡಿಸ್ಕಷನ್ಗಳು, ಎಷ್ಟೊಂದು ವಿಚಾರಗಳು ಮತ್ತೆ ಮತ್ತೆ ನಮ್ಮ ಮನಸ್ಸು ಆ ಕಡೆ ಹೋಗುವ ಹಾಗೆ ಮಾಡುತ್ತಲ್ವಾ? ಆ ರೀತಿ ಆಧುನಿಕ ಯುಗದಲ್ಲಿ ಲಭ್ಯವಿರುವ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಾಕಷ್ಟು ಮಟ್ಟಿಗೆ ಓದುಗರಿಗೆ ಒಂದು ವಿಸಿಬಿಲಿಟಿಯನ್ನು ಕೊಡುವ ಪ್ರಯತ್ನವನ್ನ ಲೇಖಕರು ಮತ್ತೆ ಪ್ರಕಾಶಕರು ಬೇರೆ ಬೇರೆ ಮಾರ್ಗಗಳನ್ನು ಕಂಡುಕೊಂಡ್ರೆ ಆಗ ಓದುಗರಿಗೆ ಅದು ರೀಚ್ ಆಗುತ್ತೆ. ಮತ್ತೆ ಮುಂದಿನ ವಿಚಾರ ಅವನಿಗೆ ಬಿಟ್ಟಿದ್ದು, ಅದರ ವಿಮರ್ಶೆ ಮಾಡುವಂಥದ್ದು, ಅದು ಇಷ್ಟ ಆಯ್ತೋ ಇಲ್ವೋ ಹೇಳುವಂಥದ್ದು ಅದು ಮುಂದಿನ ವಿಚಾರ. ಆದರೆ ಪುಸ್ತಕವನ್ನೇ ಅವನಿಗೆ ತಲುಪಿಸದೇ ಇದ್ದರೆ ಅದು ಪ್ರಕಾಶಕರು ಮತ್ತೆ ಲೇಖಕರು ಇಬ್ಬರ ಜವಾಬ್ದಾರಿಯೂ ಆಗುತ್ತೆ. ಈ ನಿಟ್ಟಿನಲ್ಲಿ ನೋಡಿ, ನಮ್ಮ ಸರ್ಕಾರಗಳು ಹೇಗಿರ್ತವೆ ಅಂದ್ರೆ, ಅದಕ್ಕೆ ಒಂದು ಸಾಹಿತ್ಯ ಪರಿಷತ್ ಇದೆ, ಸಾಹಿತ್ಯ ಸಮ್ಮೇಳನಗಳು ನಡ್ಕೊಂಡು ಬರ್ತಾ ಇದ್ವು. ಕರೋನಾ ಬಂದ ನಂತರ ಅದನ್ನೊಂದು ಬಹಳ ದೊಡ್ಡ ಅವ್ಯವಸ್ಥೆಯಾಗಿ ಮಾಡ್ಕೊಂಡ್ಬಿಟ್ರು. ಅಲ್ಲಿ ಏನೋ ಒಂದು ಅವ್ಯವಹಾರ ಆಗಿದೆ ಅನ್ನುವ ಕಾರಣಕ್ಕೆ ಒಂದು ಇಡೀ ವರ್ಷ ಸಾಹಿತ್ಯ ಸಮ್ಮೇಳನವನ್ನೇ ನಡೆಸದೆ ಪೋಸ್ಟ್ಪೋನ್ ಮಾಡುವಂತ ಪರಿಸ್ಥಿತಿಯಲ್ಲಿ ಸರ್ಕಾರಗಳಿದ್ರೂ ಕೂಡ ಇಂಥ ವ್ಯಕ್ತಿಗಳೆಲ್ಲ ಸೇರಿ ಈ ರೀತಿಯ ಒಂದು ಪುಸ್ತಕ ಸಂತೆಯನ್ನು ಆಯೋಜನೆ ಮಾಡುವಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಒಂದು ಗೌರವ ತರುವಂತ ಮತ್ತೆ ಹೆಮ್ಮೆಯ ಕೆಲಸ. ಹಾಗಾಗಿ ಸರ್ಕಾರಗಳು ದಯವಿಟ್ಟು ಅವು ಯಾವಾಗಲೂ ಸ್ವಲ್ಪ ಕಣ್ಣು ಕಿವಿ ಮುಚ್ಕೊಂಡಿರ್ತವೆ, ಅವುಗಳನ್ನು ತೆರೆದು ಸಾಧ್ಯವಾದಂಥ ಇಂಥ ಎಲ್ಲ ಪ್ರಯತ್ನಗಳನ್ನು ಸರ್ಕಾರವು ಕೈ ಜೋಡಿಸಿದಾಗ ಇನ್ನೂ ಹೆಚ್ಚು ಉಪಯುಕ್ತ ಆಗತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಧನ್ಯವಾದ. ನಾವು ಈ ಡಿಜಿಟಲ್ ಯುಗ ಯಾವ ವೇಗದಲ್ಲಿ ಹೋಗ್ತಾ ಇದೆ ಅಂತ ಪ್ರತಿಯೊಬ್ಬರು ಓದ್ತಾ ಇದ್ದಾರೆ. ನಾವು ಹೇಳ್ಬಹುದು ಈಗ ಓದುಗರು ಕಡಿಮೆ ಆಗಿದ್ದಾರೆ, ಅಥವಾ ಪುಸ್ತಕಗಳನ್ನ ತೆರೆದು ಓದೋರು ನಮ್ಮ ಕಣ್ಣಿಗೆ ಕಡಿಮೆ ಕಾಣ್ತಿರ್ಬೋದು, ಅಥವಾ ಬಹುತೇಕ ಇಲ್ಲ ಅನ್ನೋ ಬಹುತೇಕ ಕಂಪ್ಲೇಂಟ್ ಅಂತೂ ಇದೆ. ನೀವು ಗಮನಿಸಿ, ಈಗ ಎಲ್ಲರ ಕೈಯಲ್ಲಿ ಮೊಬೈಲ್ ಬಂದಾಗ ಏನೋ ಒಂದು ಓದ್ತಾರೆ. ಅದು ನ್ಯೂಸ್ ಆಗ್ಬಹುದು, ಅಥವಾ ಸಾಹಿತ್ಯ ಆಗ್ಬಹುದು, ಅಥವಾ ಬೇರೆ ಏನಾದರೂ ಅಪ್ಡೇಟ್ಸ್ಗಳಾಗ್ಬಹುದು. ಯಾವುದೋ ಒಂದು ರೀತಿಯಲ್ಲಿ ಅದು ಸಾಹಿತ್ಯದ ರೂಪದಲ್ಲೋ ಅಥವಾ ವಾರ್ತೆಯ ರೂಪದಲ್ಲೋ ಏನೋ ಒಂದು ರೂಪದಲ್ಲಿ ಓದ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ಕೆಲವು ವರ್ಷಗಳಿಂದ ಡಿಜಿಟಲ್ ಪುಸ್ತಕಗಳು ಶುರುವಾಯ್ತಲ್ಲ, ಹಾರ್ಡ್ ಬೌಂಡ್ ಪುಸ್ತಕಗಳು ಹೋಗಿ ಡಿಜಿಟಲ್ ಪುಸ್ತಕಗಳು ಶುರುವಾಯಿತು. ಈಗ ಅದು ಕೂಡ ಕೆಲವರಿಗೆ ಬೇಜಾರಾಗ್ತಾ ಬಂದಿದೆ. ಈಗ ಬೇರೆ ರೀತಿಯಲ್ಲಿ ಇನ್ನು ಬೇರೆ ಸಾಧ್ಯತೆಗಳೇನು, ಇದೇ ಜನರೇಷನ್ ಬೇರೆ ಸಾಧ್ಯತೆಗಳೇನು ಅನ್ನೋದ್ರ ಬಗ್ಗೆ ಹುಡುಕ್ತಾ ಹೋದಾಗ ಈಗ ಆಡಿಯೋ ಬುಕ್ಸ್ಗಳು ಕನ್ನಡದಲ್ಲಿ, ಇಂಗ್ಲಿಷ್ ಅದು ಬೇರೆ ಭಾಷೆಗಳಲ್ಲಿ ಇದ್ದ ಹಾಗೆ ಕನ್ನಡದಲ್ಲೂ ಕೂಡ ಆಡಿಯೋ ಬುಕ್ಸ್ಗಳು ಬರಬೇಕು. ಈಗ ಇರೋ ಆಲ್ರೆಡಿ ಮುದ್ರಣವಾಗಿರುವ ಅಥವಾ ಈಗ ಹೊಸದಾಗಿ ಮುದ್ರಣವಾಗ್ತಿರುವ ಬುಕ್ಸ್ಗಳು, ಈ ಬುಕ್ಗಳ ಜೊತೆಗೆ ಆಡಿಯೋ ಬುಕ್ಸ್ಗಳು ಕೂಡ ಒಂದು ಒಳ್ಳೆಯ ಪ್ರಮಾಣದಲ್ಲಿ ಬರಬೇಕು. ನನಗೆ ಇತ್ತೀಚಿನ ಟ್ರೆಂಡ್ ಅನ್ನು ಅಥವಾ ಇತ್ತೀಚಿನ ಬೆಳವಣಿಗೆಗಳನ್ನ ಗಮನಿಸಿದಾಗ, ಯಾವುದೋ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದವರು ಏನೋ ಕೆಲಸ ಮಾಡ್ಕೊಂಡು ಮನೆ ಕೆಲಸನೋ ಅಥವಾ ಡ್ರೈವ್ ಮಾಡ್ತಾನೋ ಒಂದು ಸಾಹಿತ್ಯವನ್ನು ಅವರು ಕೇಳಿಸ್ಕೊಂಡಾಗ ಒಂದು ಓದಿದ ಅನುಭವನೇ ಆಗಬೇಕು. ಆ ರೀತಿ ಆಡಿಯೋ ಬುಕ್ಸ್ಗಳು ಆಲ್ರೆಡಿ ಬರ್ತಿದೆ. ಕೆಲವು ವಿಭಾಗಗಳಲ್ಲಿ ಶುರುವಾಗಿದೆ. ಹಿರಿಯ ಸಾಹಿತ್ಯಗಳ ಪುಸ್ತಕಗಳನ್ನು ಆಡಿಯೋ ಬುಕ್ಸ್ಗಳು ಮಾಡೋದು ಒಂದು ಟ್ರೆಂಡ್ ಶುರುವಾಗಿದೆ. ಅದೇ ರೀತಿ ಎಲ್ಲರೂ ಕೂಡ, ಎಲ್ಲ ಪ್ರಕಾಶಕರು ಮತ್ತೆ ಲೇಖಕರು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಿದೆ. ಕನ್ನಡದಲ್ಲಿ ಇದು ಹೆಚ್ಚೆಚ್ಚು ಆಡಿಯೋ ಬುಕ್ಸ್ಗಳು ಬರಬೇಕಿದೆ. ಈ ಬುಕ್ಗಳು ಆಲ್ರೆಡಿ ಬಂದಿದೆ, ಬರ್ತಾ ಇದೆ, ಬರುತ್ತೆ ಕೂಡ. ಅದರ ಜೊತೆಗೆ ಸಮಾನಾಂತರವಾಗಿ ಆಡಿಯೋ ಬುಕ್ಸ್ಗಳು ಬೇಕಿದೆ. ಮತ್ತೆ ಇನ್ನೊಂದು, ಪುಸ್ತಕ ಲೋಕದ ಹೊಸ ಸಾಧ್ಯತೆಗಳ ಬಗ್ಗೆ ಮಾತಾಡಬೇಕಾದ್ರೆ ನಾವು ಹಳೆ ಸಾಧ್ಯತೆಗಳನ್ನ ಮರಿಬಾರ್ದು. ಏನದು ಹಳೆ ಸಾಧ್ಯತೆಗಳು? ನಾವು ಮಕ್ಕಳನ್ನ ಓದೋ ಒಂದು ಹವ್ಯಾಸಕ್ಕೆ ತೊಡಗಿಸ್ಬೇಕು ಮತ್ತು ವಾಪಸ್ ಕರ್ಕೊಂಡು ಬರಬೇಕು ಅನ್ನೋ ಆ ನಿಟ್ಟಿನಲ್ಲಿ ಅಥವಾ ಯೋಚನೆ ಮಾಡಿದಾಗ ಅವರಿಗೆ ಎಷ್ಟು ಬುಕ್ಸ್ಗಳನ್ನು ನಾವು ತಲುಪಿಸ್ತಾ ಇದ್ದೀವಿ? ಅಕಾಡೆಮಿಕ್ನ ಹೊರತು ನಾನ್ ಅಕಾಡೆಮಿಕ್ ಬುಕ್ಗಳು, ಲಿಟ್ರೇಚರ್ ಬುಕ್ಗಳು ಅವ್ರಿಗೆ ಎಷ್ಟು ಕೊಡ್ತಾ ಇದ್ದೀವಿ? ನಾವು ತಂದೆ ತಾಯಿಗಳಾಗಿ, ಪೋಷಕರಾಗಿ ಮಕ್ಕಳಿಗೆ ಯಾವ ರೀತಿ ಬುಕ್ಸನ್ನು ನಾವು ತಲುಪಿಸ್ತಾ ಇದ್ದೀವಿ, ಅವರಿಗೆ ಎಂಕರೇಜ್ ಮಾಡ್ತಿದ್ದೀವಿ ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡ್ಕೊಳ್ಬೇಕಾಗಿದೆ. ಮನೆಯಲ್ಲಿ ಮಕ್ಕಳು ಓದ್ತಾರೋ ಬಿಡ್ತಾರೋ ಅಥವಾ ನಾವು ಓದ್ತೀವೋ ಬಿಡ್ತೀವೋ, ಮನೆಯಲ್ಲಿ ಪುಸ್ತಕಗಳು ಕಾಣಿಸ್ಬೇಕು. ಒಂದು ಸಣ್ಣ ಲೈಬ್ರರಿ ಇರಬೇಕು. ಹಾಗೆ ನಾವು ಮಾಡ್ತಾ ಇದ್ದೀವ, ಪೋಷಕರಾಗಿ ಮಾಡ್ತಿದ್ದೀವ? ಯಾವತ್ತೋ ಒಂದು ದಿವಸ ಏನಿದೆ ಪುಸ್ತಕದಲ್ಲಿ ಅಂತ ಕೈ ತಗೊಂಡು ನೋಡಿ ಒಂದು 4 ಪುಟ ಓದಿದ್ರೂ ಪರವಾಗಿಲ್ಲ, ಇಲ್ಲ ಇನ್ನೂ ಮುಂದುವರಿಬೇಕು ಅನ್ನಿಸಿದಾಗ
ಅವರು ಅದನ್ನು ಕಂಟಿನ್ಯೂ ಮಾಡ್ಬೋದು. ಆ ರೀತಿ ಸಾಧ್ಯತೆಗಳನ್ನು ನಾವು ಯೋಚನೆ ಮಾಡಬೇಕಿದ್ದಾರೆ. ಬೇರೆ ಬೇರೆ ಈಗ ಹೊಸ ಸಾಧ್ಯತೆಗಳಿಗೆ ಈಗ ಹೇಗೆ ಏನೆಲ್ಲ ಬರಬಹುದು ಮುಂದೆ ಕೂಡ, ಆದರೆ ಹಳೆಯ ಸಾಧ್ಯತೆಗಳನ್ನು ನಾವು ಯಾವತ್ತೂ ಮರಿಬಾರದು. ಸೊ ಈ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡಬೇಕಾಗಿದೆ. ಮತ್ತು ಇನ್ನೊಂದು, ಬರಹಗಾರರು ಓದುಗರನ್ನ ತಲುಪೋದು. ಮುಂಚೆ ಎಲ್ಲ ಈ ಲೇಖಕರು ಯಾರು, ಸಾಹಿತಿಗಳು ಯಾರು ಅನ್ನೋದ್ರ ಬಗ್ಗೆ ನಮಗೆ ಒಂದು ಕಲ್ಪನೆಯೇ ಇರ್ತಿರ್ಲಿಲ್ಲ. ಇತ್ತೀಚಿನ ಒಂದು ಟ್ರೆಂಡ್ ಅಥವಾ ಬೆಳವಣಿಗೆ ಏನಾಗ್ತಿದೆ ಅಂದ್ರೆ, ಲೇಖಕರು ಓದುಗರನ್ನ ಅಂದ್ರೆ ಕನೆಕ್ಟ್ ಆಗ್ತಾ ಇರೋದು, ಆ ಸಮಾಗಮ ಇದೆಯಲ್ಲ, ಇದು ಒಂದು ಒಳ್ಳೆ ಬೆಳವಣಿಗೆ. ಮತ್ತೆ ಲೇಖಕ ಓದುಗರಿಗೆ ಹೇಳ್ಬೋದು, ನಾನು ಈ ರೀತಿ ಬರ್ತಿದ್ದೀನಿ, ನಿಮ್ಮ ಅನಿಸಿಕೆ ಏನು, ಅಥವಾ ಇದರಿಂದ ನನ್ನ ಬರವಣಿಗೆಗಳಲ್ಲಿ ಮುಂದೆ ಏನಾದರೂ ಮಾರ್ಪಾಡು ಮಾಡ್ಕೊಳ್ಬೇಕಿದೆಯಾ ಅನ್ನೋದು ಒಂದು ಫೀಡ್ಬ್ಯಾಕ್ ಕೂಡ ಲೇಖಕನಿಗೆ ಸಿಗುತ್ತೆ. ಮತ್ತೆ ಓದುಗನಿಗೆ ಕೂಡ ನನ್ನ ನೆಚ್ಚಿನ ಲೇಖಕ ಅಥವಾ ನಾನು ಓದಿರುವ ಲೇಖಕನನ್ನ ನೋಡಿದ ಒಂದು ಖುಷಿ ಆಗುತ್ತೆ. ಹಾಗಾಗಿ ಈ ರೀತಿ ವೀರಲೋಕದ ಈ ಪುಸ್ತಕ ಸಂತೆ ಈ ರೀತಿ ಸಾಧ್ಯತೆಗಳನ್ನ ಸಾಧಿಸಿ ತೋರಿಸಿದೆ. ಆ ಮುಂದೆ ಕೂಡ ಇಷ್ಟೇ ಅಲ್ಲದೆ, ಇದು ವೀರಲೋಕ ಒಂದೇ ಸಂಸ್ಥೆ ಅಲ್ಲದೆ, ಇದು ಬೇರೆ ಬೇರೆ ಮಟ್ಟದಲ್ಲಿ, ಬೇರೆ ಬೇರೆ ಆಯಾಮಗಳಲ್ಲಿ ಮತ್ತೆ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮಗಳಲ್ಲೂ ಕೂಡ ಈ ರೀತಿ ಬೆಳವಣಿಗೆಗಳಾಗಬೇಕು. ಇಷ್ಟೇ ಅಲ್ಲದೆ ಲೇಖಕರು ಕೂಡ ತಮ್ಮ ಸ್ವಇಚ್ಛೆಯಿಂದ, ಈಗ ಕೆಲವು ಸಣ್ಣ ಪುಟ್ಟ ಚಟುವಟಿಕೆಗಳು ಆಗಿದೆ, ರೋಡಿನಲ್ಲಿ ನಿಂತು ಲೇಖಕ ಪರಿಚಯ ಮಾಡ್ಕೊಳ್ತಾನೆ, ಈ ರೀತಿ ಬುಕ್ ಬರ್ತಿದ್ದೇನೆ, ನೀವು ಓದುಗರು ನೋಡಿ ಇಷ್ಟ ಆದರೆ ತಗೊಳ್ಳಿ, ಹೊಸ ಲೇಖಕರನ್ನ ನೀವು ಪ್ರೋತ್ಸಾಹಿಸಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋ ಯುವ ಲೇಖಕರನ್ನ ಕೂಡ ನಾವು ನೋಡಿದ್ದೀವಿ. ಸೊ ಹಾಗಾಗಿ ಸಾಧ್ಯತೆಗಳ ಬಗ್ಗೆ ನಾವು ತುಂಬಾ ಮಾತಾಡ್ಬೋದು. ಇನ್ನೊಂದು, ಇತ್ತೀಚೆಗೆ ನನ್ನ ಕೆಲವು ಸ್ನೇಹಿತರು ಏನ್ ಮಾಡಿದ್ರು ಅಂತಂದ್ರೆ, ಪುಸ್ತಕವನ್ನ ಪ್ರಕಟಿಸೋದು ತುಂಬಾ ಕಷ್ಟ, ನಮಗೆ ಪ್ರಕಾಶಕರು ಸಿಗ್ಬೇಕು, ಮತ್ತೆ ಕೆಲವರೆಲ್ಲ ಅದನ್ನು ವಿಮರ್ಶೆ ಮಾಡಿ ಇಲ್ಲ ಇದು ಪ್ರಿಂಟ್ ಆಗೋಷ್ಟು ಕ್ವಾಲಿಟಿ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಿದಾಗ ನಾವು ಒಂದು ಉಪಾಯ ಕಂಡುಕೊಂಡು, ಏನಂತ ಅಂದ್ರೆ, ನಾವು ಡಿಜಿಟಲ್ ರೂಪದಲ್ಲಿ ತಂದು ಪುಸ್ತಕಗಳನ್ನ ನೇರವಾಗಿ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ, ಅಮೆಜಾನ್ ಅಥವಾ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ಪಬ್ಲಿಷ್ ಮಾಡೋದು. ಅಲ್ಲಿ ಯಾವುದೇ ನಮಗೆ ಕಾಸ್ಟ್ ಇರೋದಿಲ್ಲ, ನನಗೆ ಪ್ರಕಾಶಕನ ಮೀಡಿಯೇಷನ್ ಬೇಕಾಗಿಲ್ಲ, ನಾವು ನೇರವಾಗಿ ಓದುಗರನ್ನ ತಲುಪಬಹುದು ಅಂತ ಒಂದು ಶುರು ಮಾಡಿದ್ರು. ಅದು ತುಂಬಾ ಸಕ್ಸಸ್ ಆಯಿತು ಕೂಡ. ಅದು ಎಲ್ಲಿವರೆಗೆ ಅಂತ ಅಂದ್ರೆ, ಇತ್ತೀಚಿನ ಟ್ರೆಂಡ್ಗಳ ವಿಷಯಗಳನ್ನ ಇಟ್ಕೊಂಡು, ಅದು ಸ್ಟಾಕ್ ಮಾರ್ಕೆಟ್ ಇರ್ಬೋದು ಅಥವಾ ಬೇರೆ ಮೋಟಿವೇಶನಲ್ ವಿಷಯಗಳನ್ನು ತಗೊಂಡು ಅಥವಾ ಆರೋಗ್ಯದ ಬಗ್ಗೆ ವಿಷಯ ತಗೊಂಡು ಪುಸ್ತಕಗಳನ್ನ ಮಾಡ್ತಾ, ಅವರು ಕೇವಲ ಡಿಜಿಟಲ್ ರೂಪದಲ್ಲೇ ಪುಸ್ತಕಗಳನ್ನ ಪ್ರಕಟಣೆ ಮಾಡಿಕೊಂಡು ಅವರು ದುಡ್ಡು ಮಾಡಿದ್ರು ಕೂಡ ನಾನು ನೋಡಿದ್ದೀನಿ. ಹಾಗಾಗಿ ಸಾಧ್ಯತೆಗಳು ನೀವು ಯೋಚನೆ ಮಾಡ್ತಾ ಹೋದ್ರೆ ಸಾಕಷ್ಟಿವೆ. ಇನ್ನೊಂದು ನಾನು ಹೇಳೋದು ಏನಂತ ಅಂದ್ರೆ, ಈ ಹೊಸ ಸಾಧ್ಯತೆಗಳನ್ನೆಲ್ಲ ಕೂಡ ಪಕ್ಕಕ್ಕಿಟ್ಟು ಹಳೆಯ ಸಾಧ್ಯತೆಗಳನ್ನೇ, ಅಂದ್ರೆ ಪುಸ್ತಕಗಳು ಕಾಣಿಸ್ಬೇಕು, ಎಲ್ಲರಿಗೂ ಕಾಣಿಸ್ಬೇಕು. ಆ ಒಂದು ನಿಟ್ಟಿನಲ್ಲಿ ಮನೆಯಿಂದ ಶುರುವಾಗಿ ಸಮಾಜದಲ್ಲಿ ಮತ್ತೆ ವ್ಯವಸ್ಥೆಯಲ್ಲಿ ಪುಸ್ತಕಗಳು ಯಾರಿಗೆ ಹೆಚ್ಚು ಕಾಣಿಸ್ತಿದೆ, ಎಲ್ಲಿ ಹೆಚ್ಚು ಕಾಣಿಸಬಹುದು, ಆ ಸಾಧ್ಯತೆಗಳ ಬಗ್ಗೆ ಯೋಚನೆ ಮಾಡಿದ್ರೆ ಪುಸ್ತಕ ಲೋಕ ಮತ್ತೆ ಸಾಹಿತ್ಯ, ಓದುಗರು, ಲೇಖಕರು ಎಲ್ಲರನ್ನೂ ಒಟ್ಟಿಗೆ ಕಟ್ಟಿಕೊಟ್ಟ ಒಂದು ಆರೋಗ್ಯಕರ ವ್ಯವಸ್ಥೆ ನಮ್ಮದಾಗುತ್ತೆ ಅನ್ನೋದು ನನ್ನ ಆಶಯ. ಧನ್ಯವಾದ. ಒಬ್ಬ ಹಾವೇರಿಯಿಂದ ದಾವಣಗೆರೆಗೆ ಪೇರಲ ಹಣ್ಣುಗಳನ್ನು ಮಾರಾಟ ಮಾಡ್ಲಿಕ್ಕೆ ಬರ್ತಿದ್ದ. ನಾವು ನಮ್ಮ ಅಪ್ಪನ ಜೊತೆ ಹೋಗ್ತಿದ್ವಿ, ನಮ್ಮಮ್ಮನೂ ಇರ್ತಿದ್ರು. ನಮ್ಮಪ್ಪ ಒಂದಿಷ್ಟು ಜೋರಾಗಿ ಕೂಗಿ, ಹಣ್ಣು ಇದು ಕೆಂಪು ಹಣ್ಣು ತಿನ್ಬೇಕು, ಬಿಳಿ ಹಣ್ಣು ತಿನ್ಬೇಕು, ನಿಮ್ಮ ರೋಗ ಆಗುತ್ತಂತ ಜೋರಾಗಿ ಮಾರಿ ಒಂದಿಷ್ಟು ವ್ಯಾಪಾರ ಆದ ತಕ್ಷಣ ಅಮ್ಮನ ಕೈಗೆ ಒಂದಿಷ್ಟು ಹಣ ಕೊಟ್ಟು ಮಕ್ಕಳಿಗೆ ದೋಸೆ ತಿನ್ನಿಸ್ಕೊಂಬ ಅಂತ ಕಳಿಸ್ತಿದ್ರು. ಸಂತೆ ಅಂದ ತಕ್ಷಣ ಅದು ನೆನಪಾಗುತ್ತೆ ನನಗೆ. ನಾನು ಇತ್ತೀಚೆಗೆ ಪುಸ್ತಕಗಳನ್ನು ಬರೆದಾಗ ನಮ್ಮಪ್ಪ ದಾವಣಗೆರೆ ಮಂಡಿಪೇಟೆಯಲ್ಲಿ ಹೇಗೆ ಕೂಗಿ ಹಣ್ಣುಗಳನ್ನು ಮಾರಾಟ ಮಾಡ್ತಿದ್ದೋ, ನಾನು ಪುಸ್ತಕಗಳನ್ನು ಮಾರಲಿಕ್ಕೆ ನನ್ನ ಪುಸ್ತಕದೊಳಗಿರುವ ಕಂಟೆಂಟು ಹೀಗಿದೆ, ದಯವಿಟ್ಟು ಓದಿದ್ರೆ ತೆಗೆದುಕೊಳ್ಳಿ ಅಂತ ಹೇಳಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕಿತ್ತು. ಅದು ಈ ಪುಸ್ತಕ ಸಂತೆ. ಇದು ಒಂದೇ ವಿಚಾರ. ಎರಡನೇ ವಿಚಾರ ಹೇಳ್ತೀನಿ. ಗಳಗನಾಥರು ಬಹುಶಃ ತುಂಬಾ ಎಲ್ಲ ಹಿರಿಯರು ಗಳಗನಾಥರ ಹೆಸರು ಕೇಳಿದಿರಿ. ವೆಂಕಟೇಶ್ ಕುಲಕರ್ಣಿ ಅಂತ. ನನ್ನೂರಿನಿಂದ ಜೋರಾಗಿ ಮೋಡ ಹೋದ್ರೆ 45 ನಿಮಿಷ ಆ ಊರಿಗೆ, ಗಳಗನಾಥಕ್ಕೆ. ವರ್ಧಾ ನದಿ ತಟದಲ್ಲಿದೆ, ತುಂಗಭದ್ರಾ ನದಿ ತಟದಲ್ಲಿದೆ. ಗಳಗನಾಥರು 1818ನೇ ಶತಮಾನದ ಅಂತ್ಯ ಭಾಗದಲ್ಲಿ ಬರಲಿಕ್ಕೆ ಶುರು ಮಾಡಿ 1900 ಆದಿ ಭಾಗದಲ್ಲಿ ಒಂದು 25ಕ್ಕಿಂತ ಹೆಚ್ಚು ಕಾದಂಬರಿ ಬರೆದರು, ಪೌರಾಣಿಕ ಕಾದಂಬರಿ ಬರೆದರು.
ಹೀಗೆ ಬರಿತಾ ಇರುವಾಗ ಅವರಿಗೆ ಮನೆಯ ಸಾಲ ಹೆಚ್ಚಾಯಿತು. ಆ ಸಾಲಗಳನ್ನು ತೀರಿಸಿಕೊಳ್ಳಲು ಅವ್ರು ಏನ್ ಮಾಡಿದ್ರು ಗೊತ್ತಾ, ತಾವೇ ಬರೆದ ಪುಸ್ತಕಗಳನ್ನು ಜೋಳಿಗೆ ತುಂಬಿಸಿಕೊಂಡು ಊರಿಂದ ಊರಿಗೆ, ಓಣಿಯಿಂದ ಊರಿಗೆ ಹೋದರು. ಅದರಿಂದ ಬಂದ ಹಣವನ್ನ ತಮ್ಮ ಸಾಲವನ್ನು ತೀರಿಸಿ ಮತ್ತೆ ಬರವಣಿಗೆ ತಮ್ಮ ಚೈತನ್ಯ ಕೊಟ್ಕೊಂಡ್ರು. ಕಳನಾಥ್ ಆ ಕಾಲಕ್ಕೆ ಹಾಗೆ ಮಾಡಿದ್ರು. ಹಾಗೆಯೇ ಅದೇ ನಿಟ್ಟಿನಲ್ಲಿ ಇವತ್ತು ವೀರಕಪುತ್ರ ಶ್ರೀನಿವಾಸ್ ಅವರು ಈ ಪುಸ್ತಕ ಸಂತೆ ಎಂಬ ಪರಿಕಲ್ಪನೆಯ ಮೂಲಕ ಬೆಂಗಳೂರಿನಿಂದ ಬೀದರ್ವರೆಗೆ, ತುಮಕೂರಿನಿಂದ ಬಾಗಲಕೋಟೆವರೆಗೆ, ಚಾಮರಾಜನಗರವರೆಗೆ ಹೀಗೆ ಒಯ್ತಿದ್ದಾರೆ. ಏನು ಮುಖ್ಯವಾಗಿ ಉಪಯುಕ್ತ ಆಗುತ್ತಂದ್ರೆ, ಈ ಒಂದು ಸಂತೆಯಲ್ಲಿ ನಾವು ಶರಣು ಸರ್ ನಮ್ಮ ಹಿರಿಯರು ಬಂದಾಗ ನಾವು ಮಾತಾಡ್ತಿದ್ವಿ. ಬರೆಯುವವರೇ, ಲೇಖಕರೇ ಈ ಪುಸ್ತಕ ಮಾರಾಟ ಮಾಡಲು ನಿಂತಾಗ ಓದುಗರಿಗೆ ಒಂಥರ ಖುಷಿ ವಿಚಾರ. ಸರ್ ನಿಮ್ಮದ ಪುಸ್ತಕ ಓಕೆ, ಏನ್ ಕಂಟೆಂಟ್ ಇದೆ. ಮತ್ತೆ ಇವತ್ತು ಓದುಗರು ಎಷ್ಟು ಜಾಣರಿದಾರಂದ್ರೆ, ಫಸ್ಟ್ ಕೇಳಿದವರು ನಾನು 2-3 ದಿನದಿಂದ ಪುಸ್ತಕವನ್ನು ಮಾರಾಟ ಮಾಡಿ ಈ ಮಾತನ್ನು ಹೇಳ್ತಿದ್ದೀನಿ. ಸರ್ ಇದು ಯಾವ ಕಂಟೆಂಟು, ಯಾವ ಜಾನರ್, ಫಸ್ಟ್ ಕಾದಂಬರಿನ, ಸಣ್ಣ ಕಥೆನ, ಏನು ಕೇಳಿ ಯಾವ ಕಂಟೆಂಟು ಏನಿದೆ, ಎಷ್ಟು ಪುಟಗಳಿದೆ, ಏನು ಹೇಳ್ತಿದೆ ಅಂತ ಹೇಳ್ಕೊಂಡು ಬರ್ತಾರೆ. ಹಾಗಾಗಿ ಓದಿದ್ರೆ ಅಷ್ಟು ಜಾಣರಾಗಿರುವಾಗ ಬರೆಯುವಂತ ಲೇಖಕರು ನಾವು ಆ ಓದುಗರಿಗೆ ತಲುಪಿಸುವಂತಹ ಶಕ್ತಿ ಏನಿದೆ ಎಲ್ಲವನ್ನು ಮಾಡಬೇಕು. ಈಗಾಗಲೇ ಹೇಳಿದ್ರು, ಮಾವಲಿ ಸರ್ ಹೇಳಿದ್ರು, ಕುಣಿಗಲ ಸರ್ ಹೇಳಿದ್ರು, ಡಿಜಿಟಲ್ ಆಡಿಯೋ ಮಾಡಬೇಕು, ಕರೆಕ್ಟು. ಮತ್ತೆ ಹೆಚ್ಚೆಚ್ಚು ಪಾಡ್ಕಾಸ್ಟ್ಗಳನ್ನು ಮಾಡಿಸ್ಬೇಕು. ಅದ್ರ ಜೊತೆಗೆ ನಾನು ಒಂದು ಅಡಿಷನಲ್ ಆಗಿ ಹೇಳೋದೇನೆಂದ್ರೆ, ನನ್ನ ಪುಸ್ತಕ ಈಗ ಅಕ್ಟೋಬರ್ 20ಕ್ಕೆ ಬರುತ್ತಂದ್ರೆ ನಾನು ಒಂದು ಏನ್ ಮಾಡ್ತೀನಿ, ನನ್ನಂದು ಹೇಳ್ತೀನಿ, ಬಹುಶಃ ನನ್ನ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ನಾನು ಅದ್ರ ಬಗ್ಗೆ ಒಂದು ಟೀಸರ್ ಮಾಡ್ತೀನಿ, ಟೈಟಲ್ ಲಾಂಚ್ ಅಂತ. ನನ್ನ ಪುಸ್ತಕ ಕಾದಂಬರಿ ಏನು ಹೇಳುತ್ತೆ ಒಂದು 4 ಅಂಶಗಳನ್ನು ಇಟ್ಕೊಂಡು 20 ಸೆಕೆಂಡ್ 30 ಸೆಕೆಂಡ್ ಒಂದು ಟೀಸರ್ ಮಾಡ್ತೀನಿ. ನನ್ನ ಬಳಗಕ್ಕೆಲ್ಲ ಕಳಿಸ್ತೀನಿ, ಓದುಗರಿಗೆಲ್ಲ ತಲುಪಿಸ್ತೀನಿ. ಅಂದ್ರೆ ಇವತ್ತು ಒಂದು ಸಿನಿಮಾ, ಒಂದು ಸಣ್ಣ ಸಿನಿಮಾ ಪ್ರಮೋಷನ್ ಕೂಡ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿನಿಮಾ ಪ್ರಮೋಷನ್ ಮಾಡ್ತಾರೆ. ಆದರೆ ಪುಸ್ತಕ, ನಮ್ಮ ಪುಸ್ತಕಗಳನ್ನು, ಅಂದ್ರೆ ಯಾವುದೇ ಲೇಖಕರು ತಮ್ಮ ಪುಸ್ತಕಗಳನ್ನು ಮಾರಾಟ ಮಾಡಲು ಕೋಟಿ ರೂಪಾಯಿ ಖರ್ಚು ಮಾಡೋದು ಬೇಕಿಲ್ಲ. ನಮಗಿರುವ ಕ್ರಿಯೇಟಿವಿಟಿ ಯೂಸ್ ಮಾಡಿ ಒಂದು ಟೀಸರ್ ಮಾಡ್ತೀನಿ, ಟೈಟಲ್ ಲಾಂಚ್ ಮಾಡ್ತೀನಿ, ಜೊತೆಗೆ ಇದು ಏನೇನು ಕಂಟೆಂಟ್ ಬಂದಿದೆ, ನೆಕ್ಸ್ಟ್ ಮುಖಪುಟ ಹೇಗಿದೆ ನಂದು, ಈ ಡೇಟಿಗೆ ಬರ್ತಾ ಇದ್ದೀನಿ ಅಂತ ಅನ್ನೋದ್ರ ಬಗ್ಗೆ ಹೆಚ್ಚೆಚ್ಚು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿರೋದ್ರಿಂದ ಅದರ ಬಗ್ಗೆ ನಾವು ಹೆಚ್ಚೆಚ್ಚು ನಮ್ಮ ಪುಸ್ತಕ ಏನು ಹೇಳುತ್ತೆ ಅನ್ನೋ ಓದುಗರಲ್ಲಿ ಅರಿವು ಮೂಡಿಸೋದ್ರಿಂದ ನಮ್ಮ ಪುಸ್ತಕಗಳು ಓದುಗರಿಗೆ ತಲುಪುತ್ತವೆ. ನಮ್ಮ ಪುಸ್ತಕಗಳನ್ನು ನಾವು ಬರೆದಿಟ್ಟುಕೊಂಡು ಬಹುಶಃ ಅತಿ ಹೆಚ್ಚು ಜನರಿಗೆ ತಲುಪಿಸ್ಲಿಕ್ಕೆ ನಾವು ಯಾವಾಗ ಇದಾಗುತ್ತೋ ಒಂದು ಹಂತ. ಯಾವುದೇ ಹೊಸ ಪುಸ್ತಕ ಬಂದ್ರೆ 3 ತಿಂಗಳ, 2 ರಿಂದ 3 ತಿಂಗಳ ನಮ್ಮ ಪುಸ್ತಕದ ಬಗ್ಗೆ ನಾವು ಪ್ರಮೋಷನ್ ಮಾಡ್ತೀವಿ. ಅದು ಕಂಟೆಂಟ್ ಗಟ್ಟಿ ಇತ್ತಂದ್ರೆ, ನಾನು ಬರೆದ ಪುಸ್ತಕದಲ್ಲಿ ಕಂಟೆಂಟ್ ಗಟ್ಟಿ ಇತ್ತಂದ್ರೆ ಮುಂದೆ ಓದುಗರಿಂದ ಅದೇ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ತಲುಪುತ್ತೆ. ಈಗಾಗಲೇ ಪುಸ್ತಕ ಸಂತೆಯ ಮೂಲಕ ಅದರ ಸುತ್ತಲೂ ಸಾಕಷ್ಟು ಅವಕಾಶಗಳನ್ನು ನೀಡಿದ್ದಾರೆ. ಹೊಸ ಸಾಧ್ಯತೆಗಳು ಏನಿದೆಯೋ ಅದನ್ನು ಯೋಚನೆ ಮಾಡಿದರೆ ಓದುಗರ, ಲೇಖಕರ ವಿಭಾಗ ಅಂತ. ಅಂದ್ರೆ ನಾನೊಬ್ಬ ಲೇಖಕ, ಓದುಗರು, ನನ್ನ ಓದುಗರು ಅಥವಾ ಓದ್ಕೊಂಡವರು ಸರ್ ನಿಮ್ಗೆ ಹೇಗೆ ಬರ್ತಿದ್ದಾರೆ ಅಂತ ಕೇಳ್ಬೋದು. ಅದಕ್ಕೆ ಸಿನಿಮಾ ತಗೊಂಡ್ರೆ ಸಿನಿಮಾ ನಗರೇ ಬಂದು ಮುಂದಿದ್ದಾಗ ಹೇಗೆ ಇದು ಮಾಡ್ತಾರೆ, ಇದು ಕೂಡ ಪುಸ್ತಕ ಲೋಕದಲ್ಲಿ ಬರೆದವರು ಲೇಖಕರು ಎದುರು ಬಂದಿದ್ದಾಗೆ ಓದುಗರಿಗೆ ಪುಳಕಿತರಾಗ್ತಾರೆ, ಖುಷಿ ಆಗ್ತಾರೆ. ಒಂದು ಪುಸ್ತಕ ತಗೊಳ್ಳಂದ್ರೆ ಪಾಪ ಅವರೇ ಬರೆದು ಅವರೇ ಮಾಡ್ತಿದ್ದಾರೆ ಅಂತ ಇದು ಬರುತ್ತೆ. ಹೀಗಾಗಿ ಪುಸ್ತಕ ಸಂತೆಯ ಮೂಲಕ ಈಗಾಗಲೇ ಸಾಕಷ್ಟು ಹೊಸ ಸಾಧ್ಯತೆಗಳನ್ನು ಮಾಡಿ ಮತ್ತೇನು ಮಾಡ್ಬೇಕಂತ ಈ ಒಂದು ವೇದಿಕೆ ಕೊಟ್ಟಿದ್ರು. ಇದಕ್ಕಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ವೇದಿಕೆಗೆ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಾಕಷ್ಟು ಚರ್ಚೆಗಳು, ಗೋಷ್ಠಿಗಳು ಈ ಒಂದು ಪುಸ್ತಕ ಸಂತೆಯಲ್ಲಿ ನಡೀತಾ ಇದ್ದಾವೆ. ಇದು ಸಹ ಒಂದು ಪುಸ್ತಕ ಸಂತೆಯನ್ನು ಕುರಿತಂತೆಯೇ ಪುಸ್ತಕಗಳ ಸಾಧ್ಯತೆಗಳು, ಬರವಣಿಗೆಗಳು, ಅದರ ಬೆಳವಣಿಗೆಗಳು, ಸಾಧ್ಯತೆಗಳ ಬಗ್ಗೆ ಈ ಗೋಷ್ಠಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದೀವಿ. ಇಲ್ಲಿ ತುಮಕೂರು ಅಂತ ಅಂದರೆ ನಮಗೆ ಮೊದಲು ಅಕ್ಷರ ಒಂದು ಇತಿಹಾಸವನ್ನು ತಗೊಂಡಾಗ ಅಕ್ಷರದ ಜ್ಞಾನ ಯಾವಾಗ ಪ್ರಾರಂಭ ಆಯಿತು, ನಾಗರಿಕತೆ ಯಾವಾಗ ಬೆಳವಣಿಗೆ ಆಯಿತು,
ಆ ಒಂದು ನಾಗರಿಕತೆಗೆ ಬಂದಾಗ ಒಂದು ಅಕ್ಷರದ ಪರಂಪರೆಗೆ ಯಾವಾಗ ನಾಂದಿ ಆಯಿತು ಆ ಕಾಲದಿಂದಲೂ ಸಹ ತುಮಕೂರು ಒಂದು ವಿಶೇಷವಾದಂತಹ ಕೇಂದ್ರ. ಆ ಕಾಲಕ್ಕೇನೆ ಇನ್ನು ಸರ್ಕಾರಗಳು ಕಣ್ಬಿಟ್ಟು ಒಂದು ವ್ಯವಸ್ಥೆಯನ್ನ ರೂಪಿಸಿ ಅಕ್ಷರವನ್ನ ಪ್ರಾರಂಭ ಮಾಡಬೇಕು ಅನ್ನೋ ದಿನಮಾನಗಳಲ್ಲೇನೆ ಇಲ್ಲಿನ ಸಿದ್ಧಗಂಗಾ ಮಠ ಮತ್ತು ಸಿದ್ಧಾರ್ಥ ಸಂಸ್ಥೆಗಳು ಅಕ್ಷರ ಜ್ಞಾನವನ್ನ ಹುಟ್ಟಾಕ್ಲಿಕ್ಕೆ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ರು. ಯಾವುದೇ ಆಶ್ರಯ ಇಲ್ಲದೆ ಮತ್ತೆ ಅವತ್ತಿನ ಜೀವನ ಸಾಗಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಸೂರುಗಳಿಲ್ದೇನೆ ಇದ್ದಂಥ ದಿನಗಳು ಅನ್ನ, ಆಶ್ರಯ ಮತ್ತು ಅಕ್ಷರವನ್ನು ಕೊಟ್ಟು ಈ ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡ್ಬಂದಿರ್ತಕ್ಕಂಥ ಸಂಸ್ಥೆಗಳು ಇದ್ದಂತಹ ಕ್ಷೇತ್ರ ತುಮಕೂರು ಜಿಲ್ಲೆ. ಹಾಗಾಗಿ ಆ ದಿನಗಳಿಂದಲೂ ಸಹ ಕಲೆ, ಸಾಹಿತ್ಯ ಮತ್ತೆ ಸಾಹಿತ್ಯ ಕಲೆ ಸಂಸ್ಕೃತಿಯಲ್ಲಿ ಒಂದು ವಿಶೇಷವಾದಂತಹ ಛಾಪನ್ನು ಮೂಡಿಸಿರ್ತಕ್ಕಂಥ ತುಮಕೂರಲ್ಲಿ ಈ ಥರದ್ದೊಂದಷ್ಟು ಕೆಲಸ ಆಗಬೇಕು ಅನ್ನತಕ್ಕಂಥ ತುಡಿತ ಸಾಕಷ್ಟು ನಮ್ಮಲ್ಲೂ ಸಹ ಮೂಡಿತು. ಅದಕ್ಕೆ ಒಂದು ಹೊಸ ರೂಪ, ಒಂದು ಹೊಸ ಶಕ್ತಿ, ಚೈತನ್ಯವನ್ನು ಕೊಟ್ಟಿದ್ದು ವೀರಲೋಕ. ನೋಡಿ, ಸಾಕಷ್ಟು ಎಲ್ಲ ಗೋಷ್ಠಿನಲ್ಲೂ ಚರ್ಚೆ ಆಗ್ತಿದ್ದ ವಿಷಯಗಳೇ ಅವು. ನಾವು ಪುಸ್ತಕಗಳನ್ನ ಹೇಗೆ ತಗೊಂಡು ಹೋಗ್ಬೇಕು, ಇವತ್ತು ಜನಗಳಿಗೆ ಪುಸ್ತಕಗಳು ಓದ್ತಕ್ಕಂಥ ಮನಸ್ಸಿದಾವೆ, ಅವುಗಳನ್ನ ಮುಟ್ಟಿಸೋದು ಹೇಗೆ ಅಂತ. ನಾನೆಲ್ಲನೂ ಸುಮಾರು ಒಂದು 15 ವರ್ಷಗಳಿಂದಲೂ ಸಹ ನಾನು ವೀರಕಪುತ್ರ ಶ್ರೀನಿವಾಸ ಅಣ್ಣನವರ ಫಾಲೋವರ್ಸ್. ಅವ್ರನ್ನ ನೋಡ್ತಾ ಇದ್ದೇನೆ, ಅವರೆಲ್ಲ ಚಟುವಟಿಕೆಗಳನ್ನ ಗಮನಿಸ್ತಾ ಇದ್ದೇನೆ. ಆದರೆ ಅವೆಲ್ಲವರಲ್ಲಿ ಕೆಲವರಲ್ಲಿ ನಾನು ಸುಮ್ಮನೆ ಅನಾಮಧೇಯವಾಗಿ ಭಾಗವಹಿಸಿ ದೂರದಿಂದ ನೋಡಿ ಬರ್ತಾ ಇದ್ದೇನೆ. ಅವರೊಂದು ಪುಸ್ತಕಗಳಿಗೆ ಒಂದು ಹೊಸ ಒಂದು ಇನೋವೇಟಿವ್ ಮಾರ್ಗಗಳನ್ನ ಕಂಡ್ಕೊಳ್ತಾ ಹೋಗ್ತಾ ಇದ್ರು. ಮೆಡಿಕಲ್ಗಳಲ್ಲಿ ಪುಸ್ತಕಗಳನ್ನ ಇಟ್ರು, ಬುಕ್ ಸ್ಟ್ಯಾಂಡ್ಗಳನ್ನ ಇಟ್ರು, ಹಾಗೆ ಹೋಟೆಲ್ಗಳಲ್ಲಿ ಇಟ್ರು. ಹಿಂಗೆ ಯಾವ್ಯಾವ ರೂಪದಲ್ಲಿ, ಯಾವ್ಯಾವ ಮಾರ್ಗದಲ್ಲಿ ಪುಸ್ತಕಗಳನ್ನ ಜನಸಾಮಾನ್ಯರ ಮಧ್ಯೆ ತಗೊಂಡು ಹೋಗ್ಬೋದು ಅಂತಕ್ಕಂಥ ಹೊಸ ಮಾರ್ಗಗಳನ್ನ ಹುಡುಕೊಂಡ್ರು. ಅದರ ಒಂದು ಹೊಸ ಪರಿಕಲ್ಪನೆನೇ ಈ ಒಂದು ವೀರಲೋಕ ಪುಸ್ತಕ ಸಂತೆ. ಇದೀಗಾಗಲೇ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಗುರುನಾಥ್ ರಾಜಗಿರ್ ಅವರು ಅದನ್ನ ಚೆನ್ನಾಗಿ ಹೇಳಿದ್ರು, ಅವಾಗಲೇ ಚರ್ಚೆ ಮಾಡ್ತಾರೆ. ಬೆಂಗಳೂರಲ್ಲಿ 3 ಕಡೆ ಆಗಿತ್ತು, ಅದು ಬೀದರ್ನಲ್ಲೂ ಸಹ 1 ಕಡೆ ಆಗಿತ್ತು. ಅದನ್ನ ತುಮಕೂರಿನಲ್ಲಿ ನಾವ್ಯಾಕೆ ಮಾಡಬಾರ್ದು ಅಂತಂದು ಕಳೆದ 2 ವರ್ಷದ ಹಿಂದೆನೇ ಸಹ ಈ ಥರದ್ದೊಂದು ಯೋಜನೆ ನಮ್ಮಲ್ಲಿ ಶುರುವಾಗಿತ್ತು. ತುಮಕೂರಲ್ಲೂ ಇದೊಂದು ಪುಸ್ತಕ ಸಂತೆ ಆಗಬೇಕು, ಇಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಪ್ರತಿ ಮನೆಗೂ ಸಹ ಕನ್ನಡ ಸಾಹಿತ್ಯ ಹಬ್ಬಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಪ್ರಾರಂಭ ಮಾಡಬೇಕು ಅಂತ ನಾವು ಆ ಯೋಜನೆ ಬಂದಾಗ ಅದಕ್ಕೆ ಕಾಲಾವಕಾಶ ಕೂಡಿ ಬಂದಿದ್ದು ಇವಾಗ. ಕಳೆದ ಒಂದು 3 ತಿಂಗಳ ಹಿಂದೆ ಒಂದು ಹಾಸನ ರಸ್ತೆಯಲ್ಲಿ ಶ್ರೀನಿವಾಸಣ್ಣ ಸಿಕ್ಕಿರು, ವೀರಕಪುತ್ರ ಶ್ರೀನಿವಾಸರು. ಅವತ್ತೊಂದು ಹೋಟೆಲ್ನಲ್ಲಿ ನಾವು ಹಿಂಗೆ ಚರ್ಚೆ ಮಾಡ್ತಾ, ನಾವು ನಮ್ಮ ಸ್ನೇಹಿತರು ತುಮಕೂರಲ್ಲಿ ಒಂದು ಮಾಡಬೇಕು ಸರ್ ಅಂತ ಅಂದಾಗ, ನೀವು ಮಾಡ್ಬೋದು ಅಂತಂದು ನಮಗೆ ಆ ಧೈರ್ಯವನ್ನು ಮತ್ತೆ ಹೇಗೆ ಮಾಡಬೇಕು ಅನ್ನೋ ಒಂದು ಮಾರ್ಗವನ್ನು ಸಹ ಅವತ್ತು ವೀರಕಪುತ್ರ ಶ್ರೀನಿವಾಸ ಅವರು ತಿಳಿಸ್ಕೊಟ್ರು. ನಾವು ಇದನ್ನ ಮಾಡಲಿಕ್ಕೆ ಶುರು ಮಾಡಿದಾಗ ನಮಗೆ ಅವತ್ತು ಇದ್ರ ಹಿಂದೆ ಇರ್ತಕ್ಕಂಥ ಇವತ್ತು ಸಾಕಷ್ಟು ನಮ್ಮ ಗುರುನಾಥ್ ರಾಜಗಿರ್ ಅವರು ಹೇಳಿದ್ರು, ನಾನು ಅದನ್ನೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಇದು ಇವತ್ತು ಬಂದು ಭಾಗವಹಿಸಿ ಪುಸ್ತಕ ನೋಡಿ ತಗೊಂಡು ಹೋಗ್ಲಿಕ್ಕೆ ನಮಗೆ ಸುಲಭ ಅನ್ನಿಸ್ಬೋದು, ಆದರೆ ಇಷ್ಟೊಂದು ವ್ಯವಸ್ಥೆಯನ್ನು ಸುಂದರವಾಗಿ ಎಲ್ರಿಗೂ ತಲುಪಿಸ್ಬೇಕು ಅನ್ನೋ ಒಂದು ಅದ್ರ ಹಿಂದಿನ ವ್ಯವಸ್ಥೆಯ ಮಾರ್ಗ ಇದೆಯಲ್ಲ, ಕಷ್ಟ ಇದೆಯಲ್ಲ, ಅದು ಬಹಳ ಕಷ್ಟ. ಅದಕ್ಕೆ ಸಾಕಷ್ಟು ಶ್ರಮ ಬೇಕು, ಸಾಕಷ್ಟು ಜನ ಬೇಕು ಅಂತಂದು ಇದು ಶುರು ಮಾಡಿದಾಗಲೇ ಅನಿಸಿದ್ರು ನಮಗೆ. ಎರಡೂ ಸಹ ಸುಲಭನೂ ಅನ್ನಿಸ್ತು, ಸವಾಲನು ಅಂತಲೂ ಸಹ ಅನ್ನಿಸ್ತು ಇದು ಶುರು ಮಾಡಿದಾಗ. ನೀವೊಂದು ಒಳ್ಳೆ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯವನ್ನ ಮಾಡ್ತಿದ್ದೀರಾ, ಅದಕ್ಕೆ ನಮ್ಮ ಸಹಕಾರನೂ ಇರುತ್ತೆ ಅಂತಂದು ಅವರು ಅಲ್ಪ ಸ್ವಲ್ಪ ಸಹಕಾರ ಮತ್ತೆ ಹೊಗಳಿಕೆಯ ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಭರವಸೆಯ ಮಾತುಗಳನ್ನು ಆಡಿರ್ತಕ್ಕಂಥವ್ರು ಸಾಕಷ್ಟು ಜನ ನಮ್ಮ ಜೊತೆಗೆ ಬಂದಿರೋರು ಇದ್ದಾರೆ. ಇದರಿಂದ ನಿನ್ಗೆ ಏನ್ ಸಿಗುತ್ತೆ, ನೀನ್ ಯಾಕೆ ಇದನ್ನ ಮಾಡಕ್ ಹೋಗ್ತೀಯ ಅಂತಂದು ಅದನ್ನ ಹಿಂದೆ ಕೇಳ್ದಿರ್ತಕ್ಕಂಥವ್ರು ಇದ್ದಾರೆ. ಅವ್ರು ಯಾರೋ 7-8 ಜನ ಅಷ್ಟು ಜನಗಳು ಇರ್ಬೋದು, ಆದರೆ ಸಾಕಷ್ಟು ಜನ ನಮಗೆ ಇದಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ, ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರೂ ಸಹ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಅಭಿನಂದನೆಗಳನ್ನು ಮತ್ತೆ ಸ್ಮರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಾಗಿ ಈ ಒಂದು ಪುಸ್ತಕ ಸಂತೆ ನಮ್ಮ ಏನು ಅಭಿಲಾಷೆ ಇತ್ತು, ನಮ್ಮ ಉದ್ದೇಶ ಏನಿತ್ತು, ಅಷ್ಟೆಲ್ಲ ಶ್ರಮಕ್ಕೂ
ನಾವು ಕೊನೆಯದಾಗಿ ನಾವೇನು ಪ್ರತಿಫಲವನ್ನು ಬೇಡಿದ್ವೋ ಅದು ಕಳೆದ 2 ದಿನಗಳಿಂದನ ನಮ್ಮ ನಿರೀಕ್ಷೆಯನ್ನು ಮೀರಿ ಇವತ್ತು ಸಾಹಿತ್ಯಾಸಕ್ತರು, ಪುಸ್ತಕಾಸಕ್ತರು ಈ ಒಂದು ಪುಸ್ತಕ ಸಂತೆಗೆ ಬರ್ತಾ ಇದ್ದಾರಲ್ಲ, ಅಷ್ಟು ಸಾಕು, ನಮ್ಮ ಶ್ರಮ ಸಾರ್ಥಕ ಆಯಿತು ಅನ್ನೋ ಒಂದು ಭಾವನೆ ಇವತ್ತು ಮೂಡ್ತಾ ಇದೆ. ನಮ್ಮ ಸಂತೆಗೆ ಅನೇಕ ಗಣ್ಯರು ಬಂದವರು, ಕರ್ಗೂರು ರಾಮಚಂದ್ರಪ್ಪರು, ಅಪ್ಪನ ಅವರು, ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು, ಜೋಗಿ ಅವರಂತಹ ಸಾಹಿತಿಗಳು, ನಿರ್ದೇಶಕರು, ಎಲ್ಲ ಕ್ಷೇತ್ರದ ಗಣ್ಯರು ಸಹ ಬಂದು ಹೋಗ್ತಾ ಇದ್ದಾರೆ. ಶಾಸಕರು, ಸಂಸದರು, ಎಲ್ಲ ಶಿಕ್ಷಣ ತಜ್ಞರು ಸಹ ಇವತ್ತು, ಅದ್ರ ಮಕ್ಕಳಿಂದ ಹಿಡಿದು ಪೋಷಕರು, ಕಾರ್ಮಿಕರು ಸಹ ಇವತ್ತು ಪುಸ್ತಕ ಸಂತೆಗೆ ಬಂದು ನಮ್ಮ ಪುಸ್ತಕಗಳನ್ನ ಆರೈಸ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನಾವು ಯಾವುದಕ್ಕೋಸ್ಕರ ನಾವು ಶ್ರಮ ಪಟ್ವೋ ಅದು ಸಾಕಷ್ಟು ಇವತ್ತು ಪುಸ್ತಕಗಳನ್ನ ಅವ್ರ ಮನೆಗೆ ಕೊಂಡೊಯ್ಯೋದನ್ನ ನೋಡಿ ಅದೊಂದು ಸಾರ್ಥಕ ಕ್ಷಣ ಅನ್ನೋ ಒಂದು ಭಾವನೆ ಇವತ್ತು ಕೊಡ್ತಾ ಇದೆ. ಹಾಗಾಗಿ ಒಂದಷ್ಟು ಉದ್ದೇಶ ಏನಿತ್ತು, ಅದಕ್ಕೆ ಏನೇನ್ ಬೇಕಾಗಿತ್ತು ಆ ವ್ಯವಸ್ಥೆಯನ್ನ ಸಾಕಷ್ಟು ಶಕ್ತಿ ಮೀರಿ ನಮ್ಮ ಪುಸ್ತಕ ಸಂಧಿಯ ನನ್ನ ಜೊತೆಗೇನೆ ಅನೇಕರು ಶ್ರಮವನ್ನು ಹಾಕಿದ್ದಾರೆ. ಇದು ನಾವು ಒಬ್ಬ ಮಾತ್ರ, ಅದರಿಂದ ಸಾಕಷ್ಟು ಕೈಗಳು ಕೆಲಸ ಮಾಡಿದ್ದಾರೆ. ಅವರೆಲ್ಲರೂ ಸಹ ನಾವು ಸ್ಮರಿಸಲೇಬೇಕು. ಇಲ್ಲಿಗೆ ನಾವು ಆತ್ಮೀಯವಾಗಿ ಏನು ಸ್ವಾಗತ ಮಾಡಿವಿ, ಅನೇಕ ಸಾಹಿತಿಗಳನ್ನ, ಲೇಖಕರನ್ನ ಮತ್ತೆ ಪ್ರಕಾಶಕರನ್ನ, ಅವರೆಲ್ಲರೂ ಸಹ ಹೂಗೊಟ್ಟು ತುಮಕೂರಿನ ಮೇಲೆ ಭರವಸೆ ಇಟ್ಟು, ನಂಬಿಕೆ ಇಟ್ಟು ಬಂದಿದ್ದು ಸಹ ಅದು ವ್ಯರ್ಥ ಆಗಿಲ್ಲ ಅಂತಂದು ನಾನು ಭಾವಿಸ್ತೀನಿ. ತಪ್ಪಿ ಏನಾದರೂ ಸಣ್ಣ ಪುಟ್ಟ ಲೋಪಗಳಾಗಿದ್ರೆ, ಯಾವ್ದಾದ್ರು ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಅವನ್ನ ಕ್ಷಮಿಸ್ಬೇಕು ಅಂತಲೂ ಸಹ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಾವೆಲ್ಲರೂ ಸಹ ಒಟ್ಟಾಗಿ ಒಡನಾಡಿಯಾಗಿ ಕೆಲಸ ಮಾಡಬೇಕಾದ್ರೆ ಕೆಲವೊಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಯಾವುದೇ ಒಂದು ಕಾರಣಕ್ಕೆ, ಅದು ಉದ್ದೇಶಪೂರ್ವಕವಾಗಿ ಯಾವುದೂ ಆಗಿರಲ್ಲ, ಅನ್ಯ ಕಾರಣಕ್ಕೆ ಯಾರೋ ಒಂದು ಸಣ್ಣ ತಪ್ಪು ಮಾಡಿರ್ಬೋದು, ಅವೆಲ್ಲವನ್ನು ಸಹ ನಾವು ಹೊಟ್ಟೆಗೆ ಹಾಕೊಂಡ ಕ್ಷಮೆಯ ಒಂದು ಕ್ಷಮಾಗುಣವನ್ನು ಬೆಳೆಸ್ಕೊಳ್ತಾನ ನಾವೆಲ್ಲರೂ ಸಹ ಒಟ್ಟೊಟ್ಟಾಗಿ ಇವತ್ತು ಕೆಲಸ ಮಾಡಿದ್ದೀವಿ. ನಮಗೆ ಸಂತೋಷ್ ಆನ್ಗಲ್ ಅವರಿದ್ದಾರೆ, ನಮ್ಮ ಮಂಜುನಾಥ್ ಕುಣಿಗಲ್ಲಿ ಅವರಿದ್ದಾರೆ, ನಮ್ಮ ರವೀಂದ್ರ ಸಿದ್ದಿ ಅವರಿದ್ದಾರೆ, ನಮ್ಮ ಇನ್ನೋರ್ವ ಮಾವಳಿ ಅವರಿದ್ದಾರೆ. ಅವರೆಲ್ಲರೂ ಸಹ ನಮಗೆ ಪ್ರಾರಂಭ ದಿನಗಳಿಂದಲೂ ಸಹ ಜೊತೆಯಾಗಿದ್ರು. ಅವರೆಲ್ಲರೂ ಸಹ ನೋಡಿದ್ದಾರೆ. ನಮ್ಮ ವಿಶೇಷವಾಗಿ ಗುರುನಾಥ್ ರಾಜ್ಗೀರ್ ಅವರು ಮತ್ತೆ ನಮ್ಮ ಅನಂತ್ ಕುಣಿಗಲ್ ಅವ್ರನ್ನ ನಾನು ನೆನೆಸ್ಕೊಳ್ಳಬೇಕು ಈ ಸಮಯದಲ್ಲಿ. ಅವರು ಒಟ್ಟೊಟ್ಟಾಗಿ ನಿಂತ್ಕೊಂಡು ನಮ್ಗೆ ಏನೇನು ಕೆಲಸ ಆಗಬೇಕು, ಯಾವ್ಯಾವ ರೀತಿ ಮಾಡಬೇಕು ಅಂತಂದು ಸಾಕಷ್ಟು ಮಾರ್ಗದರ್ಶನ ಜೊತೆಗೆ ಬಂದು ನಮ್ಮ ಕೆಲಸದ ಜೊತೆಗೂ ನಿಂತ್ಕೊಂಡ್ರು ಅವರು. ಅವ್ರಿಗೆಲ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ತಿಳಿಸ್ಲೇಬೇಕು. ನಮ್ಮ ಸಮಯ, ನಮ್ಮ ಕೆಲಸ, ನಮ್ಮ ವೈಯಕ್ತಿಕ ಕೆಲಸಗಳು, ಕುಟುಂಬ ಎಲ್ಲ ಬದಿಗೊತ್ತಿ ಈ ಥರದ್ದೊಂದು ಕನ್ನಡ ಕಟ್ಟ ಕೆಲಸಕ್ಕೆ, ಸಮಾಜ ಕಟ್ಟ ಕೆಲಸಕ್ಕೆ, ಮನಸ್ಸುಗಳನ್ನ ಒಂದಾಗಿ ಬೆಸೆಯುವಂಥ ಕೆಲಸಕ್ಕೆ ನಾವೇನು ಶ್ರಮ ಹಾಕಿದ್ದೀವಿ ಅದು ಸಾರ್ಥಕ ಆಗಿದೆ ಅನ್ನೋ ಒಂದು ಭಾವನೆ ಇವತ್ತು ನಮಗೆ ನೋಡ್ತಾ ಇದೆ. ಹಾಗಾಗಿ ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥ ಎಲ್ರಿಗೂ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಈಗ ತಾನೇ ನಮಗೆ ತಡವಾಗಿ ನಮ್ಮ ಜೊತೆಯಾಗಿದ್ದಾರೆ ನಮ್ಮ ಯೂನಿವರ್ಸಿಟಿ ಸಿಂಡಿಕೇಟ್ ಸದಸ್ಯರಾಗಿರ್ತಕ್ಕಂಥ ಬಸವರಾಜ್ ಅವರು, ಮತ್ತು ನಮ್ಮ ಉದ್ಯಮಿಗಳು ಮತ್ತು ಆತ್ಮೀಯರು, ನಮ್ಮ ಒಡನಾಡಿಗಳಾಗಿರ್ತಕ್ಕಂಥ ವೇದಮೂರ್ತಿ ಅವರು, ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಸಾಮಾಜಿಕ ಚಿಂತಕರಾಗಿರ್ತಕ್ಕಂಥ ನವೀನ್ ಕುಮಾರ್ ಅವರು, ಪುರುಷೋತ್ತಮ ಅವರು, ನಮ್ಮ ಅಭಿಷೇಕ್ ಅವರು ಸಹ ನಮ್ಮ ಕರಾಟೆಯ ಒಂದು ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್, ಅವರು ಸಹ ಆಗಮಿಸಿದ್ದಾರೆ. ಬಂದು ದಯವಿಟ್ಟು ಆಸೀನರಾಗಬೇಕು. ತಾವೆಲ್ಲರೂ ಸಹ ಬಂದಿದ್ದಾರೆ. ಸಾಕಷ್ಟು ಸಾಹಿತಿಗಳು, ಲೇಖಕರು, ಇವತ್ತು ಅನೇಕ ಸ್ನೇಹಿತರು, ಉದ್ಯಮಿಗಳು ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿರೋದಕ್ಕೆ ಅಭಿನಂದನೆಗಳನ್ನ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಗೆಳೆಯ ಆರ್.ಕೆ. ಶ್ರೀನಿವಾಸ್ ಈ ಭಾಗದಲ್ಲಿ ಶಿಕ್ಷಣದ ಅಭಿವೃದ್ಧಿಗಾಗಿ ಸೇವೆಯನ್ನ ಸಲ್ಲಿಸ್ತಿದ್ದಾರೆ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಬಸವರಾಜ್. ನಾನು ಕಳೆದ ಈ 2 ತಿಂಗಳ ಅವಧಿಯಲ್ಲಿ 6 ಸಾರಿ ಪ್ರವಾಸ ಆಯಿತು. ಕಳೆದ 15 ದಿವಸಗಳಿಂದ ಇಲ್ಲೇ ಉಳ್ಕೊಂಡಿದ್ದೇನೆ. ತುಮಕೂರು ಯೂನಿವರ್ಸಿಟಿ ಗೆಸ್ಟ್ ಹೌಸ್ ಅಲ್ಲೇ ಉಳ್ಕೊಂಡಿದ್ದೇನೆ. ಆ ವ್ಯವಸ್ಥೆಯನ್ನ ಎಲ್ಲ ರೀತಿಯಿಂದ ಉಳ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಅತಿಥಿಗಳಿಗೆ ಉಳ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು VC ಅವರು ಮತ್ತು ಅದಕ್ಕೆ ಮಾತಾಡಿರ್ತಕ್ಕಂಥದ್ದು ಗೆಳೆಯ ಬಸವರಾಜ್ ಕಲ್ಲಾಳೆ ಅವರು. ಹಾಗಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮಗೆ. ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಸ್ವಾಗತಿಸ ನಮ್ಮ ಈ ಆರ್.ಕೆ. ಶ್ರೀನಿವಾಸ್ ಅವರಿಗೆ ಪುಸ್ತಕವನ್ನು ಕೊಟ್ಟು ಸ್ವಾಗತಿಸಬೇಕು, ಗೌರವಿಸಬೇಕು ಅಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ.
ಥ್ಯಾಂಕ್ ಯು. ಬೀದರ್ನಿಂದ ಫ್ಲೈಟ್ ಹತ್ತಿ ಬಂದು ನಮ್ಮೆಲ್ಲ ಪ್ರೀತಿಗೆ ಆಗಮಿಸಿರ್ತಕ್ಕಂಥ ಅಧ್ಯಕ್ಷತೆ ನಮ್ಮ ಹಾನಗಲ್ ಸರ್ ಮಾತಾಡೋಕ್ಕಿಂತ ಮುಂಚೆ ಒಂದು 2 ನಿಮಿಷಗಳ ಕಾಲ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತುಮಕೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಕನ್ನಾಳೆ ಸರ್ ಅವರು ಒಂದೆರಡು ಮಾತಾಡಬೇಕಂತ ಹೇಳಿ ನೆನೆಸ್ಕೊಳ್ತಾರೆ. ಇನ್ನೇನಿದೆ ಆ ಟೆಲಿವಿಷನ್ಗಳು ಏನು ಮಾಡ್ತವೆ, ನಮ್ಮ ಮನಸ್ಥಿತಿನ ಮತ್ತು ನಮ್ಮ ವಿಚಾರ ಲಹರಿಯನ್ನೇ ದಿನಕ್ಕೆ ಕೊಲ್ತಾವೆ ಅವು. ಮುಂಚೆ 3 ಗಂಟೆ ಇರ್ತಿತ್ತು ರೀಲ್ಸ್ಗಳು, 30 ನಿಮಿಷಕ್ಕೆ ಬಂತು, 10 ನಿಮಿಷಕ್ಕೆ ಬಂತು, 30 ಸೆಕೆಂಡಿಗೆ ಅದು ನೋಡೋಕೆ ಪೇಷನ್ಸ್ ಇಲ್ಲ ಇವಾಗ. ಪೇಷನ್ಸು ಹಾಳಾಗ್ತದೆ, ನಮ್ಮ ಮನಸ್ಥಿತಿನೂ ಹಾಳಾಗ್ತದೆ. ಕಾರಣ ನಾವು ಓದೋದನ್ನು ಬಿಟ್ಟಿದ್ದೀವಿ. ಇನ್ನೊಂದು ನೋಡಿ ಕಲಿಯೋದಿದೆಯಲ್ಲ, ತುಂಬ ಅದು ಡ್ಯಾಮೇಜಿಂಗ್ ಕೆಲಸ. ಆ ಮೂಮೆಂಟಿಗೆ ಮಾತ್ರ ನಮ್ಗೆ ನೆನಪಿರುತ್ತೆ. ಯಾವುದೇ ಕತೆ, ಕಾದಂಬರಿ, ಮತ್ತೊಂದು ಏನಾದರೂ ಪುಸ್ತಕದಿಂದ ಓದಿ ಜ್ಞಾನಾರ್ಜನೆ ಮಾಡಿಕೊಂಡ್ರೆ ಅದು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಓದ್ತಿದ್ವಿ, ಮಾನಸ ಸರೋವರ ಯಾತ್ರೆ ಮಾಡಿರೋದು ನಮ್ಮ ಅನುಭವಕ್ಕೆ ಬರ್ತಿತ್ತು. ಈ ಥರ ಕಣಿವೆ ಇರ್ತಿದ್ವಿ, ಈ ಥರ ದಾರಿ ಇರ್ತಿದ್ವಿ, ಈ ಥರ ಟ್ರೆಕ್ಕಿಂಗ್ ಮಾಡ್ತೀವಿ. ಆ ಸಾಹಸನೂ ನಾವು ಆಸ್ವಾದಿಸ್ತಿದ್ವಿ, ಇಲ್ಲಿ ಕೂತಲ್ಲೇ ಅನುಭವಿಸೋ ಥರ ಆಗ್ತಿತ್ತು. ಇದು ಕಾರಣ ಏನು ಅಂತಂದರೆ, ಪುಸ್ತಕ ಓದೋದ್ರಿಂದ ವಿಚಾರ ಶಕ್ತಿನೂ ಬೆಳೀತಾ ಹೋಗುತ್ತೆ. ಇನ್ನೊಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕಾದ್ರೆ ನೀವು ಬುದ್ಧಿವಂತರಿದ್ದರೆ, ನೀವು ಅಕ್ಷರ ಜ್ಞಾನ, ಸಾಹಿತ್ಯ ಇಟ್ಕೊಂಡಿದ್ರೆ, ವಿದ್ಯಾಭ್ಯಾಸ ಮಾಡಿದರೆ ಮಾತ್ರ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗಕ್ಕೆ ಸಾಧ್ಯ. ಇದ್ರ ಭರಾಟೆಯಲ್ಲಿ, ಈಗಿನ ಆಧುನಿಕತೆ ಭರಾಟೆಯಲ್ಲಿ ಇವೆಲ್ಲ ಹೋಗ್ತಾ ಇದೆ. ಇಂಥ ಕಾಲದಲ್ಲೂ ಕೂಡ ಗುರುನಾಥಣ್ಣ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇನ್ನೂ ಆಗಬೇಕು, ತಿಂಗಳಿಗೆ ಒಂದೊಂದು, 2 ತಿಂಗಳಿಗೆ ಒಂದೊಂದು ಆಗಬೇಕು. ಮುಂಚೆಯಿಂದಲೂ ನೋಡ್ತೀನಿ, ಚಿಕ್ಕ ವಯಸ್ಸಿಂದಲೇ ನಮಗೆಲ್ಲ ರೋಲ್ ಮಾಡಲು ಗುರುನಾಥ್ ರಾಜಗಿರ ತುಂಬ ಕ್ರಿಯಾಶೀಲ. ಇಂಥದ್ದು ಏನಾದರೂ ಒಂದು ಯೂನಿಕಾಗಿ ತರಬೇಕು, ಯೂನಿಕಾಗಿ ಮಾಡಬೇಕು, ಮುಂಚೆಯಿಂದಲೂ ಮಾಡ್ಕೊಂಡು ಬರ್ತಾರೆ. ಇಲ್ಲೂ ಅದನ್ನು ಆರ್ಗನೈಸ್ ಮಾಡಿದ್ದಾರೆ. ಭಾರಿ ಖುಷಿ ಆಯಿತು ನೋಡಿ. ಇಷ್ಟೊಂದೆಲ್ಲ ಜಾತ್ರೆ ಥರ ನಡೀತಾ ಇದೆ ಇಲ್ಲಿ, ಭಾರಿ ಸಂತೋಷ ಆಯಿತು. ಒಳ್ಳೆಯದಾಗಲಿ, ಇನ್ನೂ ಹೆಚ್ಚೆಚ್ಚಿಗೆ ಈ ಥರ ಕಾರ್ಯಕ್ರಮಗಳು ಮೂಡಿ ಬರಲಿ ಅಂತ ಆಶಿಸ್ತೀನಿ. ನನ್ನ ಕಡೆಯಿಂದ ಕೂಡ ಶುಭವಾಗಲಿ ತಮ್ಮ ಈ ಕಾರ್ಯಕ್ರಮ. ಅವರು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು. ಹಾಗೆಯೇ ಒಂದು ಸಾಮಾಜಿಕ ಸಹಕಾರಿ ಕ್ಷೇತ್ರದಲ್ಲಿ ದೇಶದ ಬೇರೆ ಬೇರೆ ಭಾಗದಲ್ಲಿ, ಅಸ್ಸಾಮು, ತಮಿಳುನಾಡು, ಕೇರಳ, ಪಾಂಡಿಚೇರಿ, ಹೀಗೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಒಂದು ಸಹಕಾರಿ ಕ್ಷೇತ್ರವನ್ನು ಹಬ್ಬಿಸಿರ್ತಕ್ಕಂಥ ನವೀನ್ ಕುಮಾರ್ ಅವರು ಒಟ್ಟೊಟ್ಟಿಗೆ ಕಳೆದ 16 ವರ್ಷಗಳಿಂದ ಕೆಲಸ ಮಾಡಿರೋರು. ಅವರು ಸಹ ಬಂದು ಗೌರವವನ್ನು ಸ್ವೀಕರಿಸಬೇಕು. ಹಾಗೆಯೇ ಅಭಿಷೇಕ್ ಅವರು ತುಂಬ ಎಲ್ಲ ಬಾಲ್ಯದ ಸ್ನೇಹಿತರು. ನಮ್ಮ ಎಲ್ಲ ಕೆಲಸಗಳಿಗೂ ಸಹ ಜೊತೆಯಾಗಿರೋ ಅಂಥವ್ರು. ಕರಾಟೆ ಚಾಂಪಿಯನ್. ಪುಸ್ತಕ ಲೋಕದ ಹೊಸ ಸವಾಲುಗಳು, ಪುಸ್ತಕೋದ್ಯಮದ ಸವಾಲುಗಳು, ಓದುಗ ಮತ್ತು ಲೇಖಕರ ಸವಾಲುಗಳು ಅನ್ನುವಂಥ ಮಾತುಗಳನ್ನು ಕೇಳ್ಪಟ್ಟಿದ್ದೀವಿ. ಇದು ಬಹಳ ಮುಖ್ಯವಾದಂಥ ಗೋಷ್ಠಿ ಅಂತ ನಾನು ಭಾವಿಸಿದ ಬಂಧುಗಳೇ. ಯಾರೋ ಒಬ್ಬ ಹಿರಿಯರು ಬರಲಿಲ್ಲ, ನನಗೆ ಈ ಅವಕಾಶ ಸಿಕ್ತು. ಅವಕಾಶ ಕೊಟ್ಟಂಥ ಎಲ್ಲ ಸಂಘಟಕರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಇವತ್ತಿನ ಈ ಗೋಷ್ಠಿಯಲ್ಲಿ ಬೀದರ್ ಪುಸ್ತಕ ಸಂತೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿ ಅದನ್ನು ಗಡಿ ಭಾಗದ ಕಿರೀಟವನ್ನ ಗಟ್ಟಿಯಾಗಿಸಿಕೊಂಡಂತ ಗುರುನಾಥ್ ರಾಜಗಿರ ಅವರು ಮೊದಲನೇದಾಗಿ ಮಾತಾಡಿದರು. ಅವರ ಒಟ್ಟು ಅನುಭವಗಳನ್ನು ಕ್ರೋಢೀಕರಿಸಿ
ಅವರು ಹೇಳಿದಂಥ ವಿಷಯ ಏನಪ್ಪಾ ಅಂದರೆ, ಈ ಪುಸ್ತಕ ಸಂತೆ ಅಥವಾ ಪುಸ್ತಕವನ್ನು ಓದಿ ಕನ್ನಡವನ್ನು ತಮ್ಮ ಅವಧಿಯಲ್ಲಿ ಕ್ಷೀಣಿಸಿದ ಹಾಗೆ ನೋಡಿಕೊಳ್ತಕ್ಕಂಥ ಕೆಲಸ ಇದು ಹೇಗೆ ಅಂತಂದ್ರೆ ಜೇನುಗೂಡಿಗೆ ಕಲ್ಲು ಹೊಡೆದಂಥ ಕೆಲಸ ಅಂತ ಬಹಳ ಸೂಕ್ಷ್ಮವಾಗಿ ಅವರು ನಮಗೆ ಹೇಳಿದರು. ಅದು ಹೇಗೆ ಅಂತ ನೀವು ಕೇಳಿದ್ರೆ, ಇವತ್ತಿನ ದಿನಮಾನಗಳಲ್ಲಿ ಅಥವಾ ಇವತ್ತಿನ ಹೆಜ್ಜೆಗಳಲ್ಲಿ ಕನ್ನಡದ ಮರಿಕೆಯನ್ನ, ಕನ್ನಡದ ಕಣ್ಣುಗಾವಲಿಂದ ನಮ್ಮನ್ನ ಕಣ್ತಪ್ಪಿಸಿ ಹೋಗ್ತಕ್ಕಂಥ ದಿನಮಾನಗಳನ್ನ ಇವತ್ತಿಗೆ ಕಾಣ್ತಾ ಇದ್ದೀವಿ. ಅದಕ್ಕೆ ಈ ಕೆಲಸ ಜೇನುಗೂಡಿಗೆ ಕಲ್ಲು ಹೊಡೆದಂಥ ಕೆಲಸ ಅನ್ನುವಂಥ ಮಾತನ್ನ ಮಿತ್ರ ಗುರುನಾಥ್ ಅವರು ಹೇಳಿದರು. ಸಮಾಜವನ್ನ ಕಟ್ಟುವಂತ ಪ್ರಯತ್ನ ಈ ಪುಸ್ತಕ ಸಂತೆ ಮಾಡ್ತದೆ ಅಂತ ಗುರುನಾಥ್ ಅವರು ಹೇಳಿದ್ರು. ಅದು ಅಕ್ಷರಶಃ ಸತ್ಯವಾದಂಥ ವಿಷಯ. ಅದೇ ನೀವೇನು ಧಾರ್ಮಿಕ ಸಮ್ಮೇಳನ ಮಾಡ್ತಾ ಇದ್ದೀರಾ ಅಂತ ನಮ್ಮನ್ನು ಕೇಳಬಹುದು. ಆದರೆ ಭಾಷೆಗೆ ಯಾವುದೇ ಪಕ್ಷ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ ಬಂಧುಗಳೇ. ಈ ಕೆಲಸ ಸಮಾಜವನ್ನ ಕಟ್ಟುವಂತ ಪ್ರಯತ್ನ, ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಪುಸ್ತಕ ಬರೆದನ್ನ ಓದಿ ಮೆಚ್ಚತಕ್ಕಂಥ ಏಕೈಕ ಕ್ಷೇತ್ರ ಅಂದ್ರೆ ಪುಸ್ತಕ ಮತ್ತು ಕನ್ನಡ ಭಾಷೆಯನ್ನು ಓದ್ತಕ್ಕಂಥ ಕ್ಷೇತ್ರ ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತದೆ. ಈ ತರದ ಪ್ರಯತ್ನಗಳು ನಿಲ್ಲಬಾರದು ಅಂತ ಮತ್ತೊಂದು ಸೂಕ್ಷ್ಮವಾದ ವಿಷಯವನ್ನು ಹೇಳಿದರು. ಅದು ಅಷ್ಟೇ ಸಹ ಸತ್ಯ. ಈ ತರ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇರಬೇಕು. ನಮ್ಮ ಹಿರಿಯರಾದಂಥ ಆಲೂರು ವೆಂಕಟರಾಯರು, ಗಳಗನಾಥರು, ಇದೇ ಜಿಲ್ಲೆಯಾದಂಥ ಗಳಗನಾಥರು ಕನ್ನಡ ಪುಸ್ತಕವನ್ನು ಓದಿ ಅಂತೇಳಿ ಮನೆ ಮಠವನ್ನು ಬಿಟ್ಟು, ಸರ್ಕಾರಿ ಕೆಲಸವನ್ನು ಬಿಟ್ಟು, ಗಡೀಪಾರಾಗಿ ಬ್ರಿಟಿಷರ ಆಡಳಿತದಲ್ಲಿ ಕನ್ನಡದ ಪುಸ್ತಕವನ್ನು ತಲೆ ಮೇಲೆ ಇಟ್ಟುಕೊಂಡು ಓಡಾಡ್ತಕ್ಕಂಥ ಹಿರಿಯರನ್ನು ನಾವಿವತ್ತು ನೋಡಿದೆ ಬಂಧುಗಳೇ. ಅವರು ಹಾಕಿಕೊಟ್ಟಂತ ಹಾದಿಯಲ್ಲಿ ನಾವು ನಡೆದ್ರೆ ಸಾಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ನಾನು ಒಂದು ರಥವನ್ನು ನೀವು ತಂದಿದ್ದೀನಿ ಬಂಧುಗಳೇ, ಆ ರಥವನ್ನು ಮುಂದುವರಿಯೋದಕ್ಕೆ ನಿಮ್ಗೆ ಆಗಿಲ್ಲ ಅಂದ್ರೆ ಹಿಂದೂ ಮಾತ್ರ ಜಗ್ಗಬೇಡಿ, ಹಿಂದಕ್ಕೆ ಕಳಿಸ್ಬೇಡಿ ಆ ರಥವನ್ನ ಅಂತ ಹೇಳಿದ್ರು. ಆ ಅಕ್ಷರಶಃ ಆ ಮಾತು ಇಲ್ಲಿ ಪ್ರಸ್ತುತವಾಗ್ತದೆ. ಹಾಗೆಯೇ ಶಿವಕುಮಾರ್ ಬಾವಲಿ ಅವರು ಮೂಲತಃ ಪ್ರಕಾಶಕರು, ಒಳ್ಳೆಯ ಲೇಖಕರು, ಪತ್ರಿಕೆಯಲ್ಲಿ ಬರ್ತಕ್ಕಂಥ ಒಳ್ಳೆಯ ಹವ್ಯಾಸ ಬರಹಗಾರರು ಸಹ ಅವರು ಬಹಳ ಮುಖ್ಯವಾಗಿ ಪುಸ್ತಕೋದ್ಯಮದ ಸವಾಲುಗಳ ಬಗ್ಗೆ ಮಾತಾಡಿದರು. ಇದು ನಿಜವಾಗ್ಲೂ ಸವಾಲಿನ ಕೆಲಸ ಪುಸ್ತಕೋದ್ಯಮ ಪ್ರಕಾಶಕರಾಗಿರೋದು. ಅದು ಹೇಗಪ್ಪ ಅಂದ್ರೆ ಬಹಳ ಮುಖ್ಯವಾಗಿ ಇವತ್ತಿನ ಲೇಖಕರು ಹೇಗಾಗಿದೆ ನನ್ನ ಹಿಡ್ಕೊಂಡು 5 ಪುಸ್ತಕ ಮುದ್ರಣ ಮಾಡ್ಕೊಳ್ಳೋದು, ತಾವೇ ಹೋಗಿ ಆ 5 ಪುಸ್ತಕ ತಮಗೆ ಎಲ್ಲಿ ಬೇಕಲ್ಲ ಅಷ್ಟೇ ಕೊಡೋದು, 1 ಪುಸ್ತಕ ಮನೇಲಿ ಇಟ್ಕೊಳ್ಳೋದು, ಒಂದೇ ಪುಸ್ತಕ ಯಾರಿಗೆ ಕೊಡಂಗಿಲ್ಲ ಅಂತ ಪರಿಸ್ಥಿತಿ ಇವತ್ತಾಗಿದೆ. ಸಾವಿರಾರು ರೂಪಾಯಿಯ ಹಣವನ್ನ ಅವರು ಪ್ರಕಾಶಕರಾಗಿ ಹಣವನ್ನ ಕೊಟ್ಟು ಪುಸ್ತಕವನ್ನು ಮುದ್ರಣ ಮಾಡಿ ಲೇಖಕರಿಗೆ ಸಂಭಾವನೆಯನ್ನು ಕೊಟ್ಟು ವ್ಯಾಪಾರ ಮಾಡೋದಿಲ್ಲ ಬಹಳ ಕಷ್ಟದ ಕೆಲಸ. ಇವತ್ತಿಗೆ ನಮ್ಮ ಜನ ಓದು ಕಡಿಮೆಯಾಗಿ ನೋಟ ಹೆಚ್ಚಾಗಿದೆ. ನಮ್ಮ ಜನರೀಗ ವಿಲಾಸಿ ಜೀವನಕ್ಕೆ ಮಾರಿ ಹೋದಾಗ ಬೇರೆ ಭಾಷೆಯನ್ನು ಹೆಚ್ಚು ನಾವು ಅವಲಂಬಿಸಿಕೊಂಡಿದ್ದೇವೆ ಬಂಧುಗಳೇ. ಬೇರೆ ಭಾಷೆ ಬೇಡ ಅಂತ ಆದರೆ ನಮ್ಮ ಕನ್ನಡ ಭಾಷೆಯನ್ನ ಓದಿ ಬೆಳೆಸ್ತಕ್ಕಂಥ ಕೆಲಸ 7 ಕೋಟಿ ಪ್ರತಿಯೊಬ್ಬರ ಕೆಲಸ. ಕೇವಲ ಸರ್ಕಾರದಲ್ಲ, ಕೇವಲ ಇಂಥ ವೀರಲೋಕದ ಸಂತೆಯ ಕೆಲಸ ಅಲ್ಲ ಇದು. ಆದರೆ ಇದೊಂದು ಪ್ರಯತ್ನಶೀಲವಾದಂಥ ಕೆಲಸ ಅಂತ ಹೇಳಲಿಕ್ಕೆ ಇಲ್ಲಿ ವೀರಲೋಕ ಪುಸ್ತಕ ಸಂತೆ ಸಿದ್ಧವಾಗಿದೆ. ಅದಕ್ಕೆ ಕೈ ಜೋಡಿಸಿದಂಥ ಸಾಹಿತ್ಯ ಪರಿಷತ್ತು ಸಂಪೂರ್ಣವಂತ ತುಮಕೂರು ಜಿಲ್ಲಾ ಸಾಹಿತ್ಯ ಪರಿಷತ್ತು, RK ಶ್ರೀನಿವಾಸರು ತುಂಬು ಬಳಗ ಗಟ್ಟಿಯಾದಂಥ ಕಳೆದ 2 ತಿಂಗಳ ಕೆಲಸವನ್ನು ಮಾಡಿದೆ. ಹಾಗಾಗಿ ಎಲ್ಲದರಲ್ಲೂ ತಲುಪಿಸುವ ಕೆಲಸ ಆಗಬೇಕು ಅಂತೇಳಿ ಬಹಳ ಮುಖ್ಯವಾದ ಹೇಳಿದ್ರು. ಆಮೇಲೆ ಇನ್ನೊಂದು ಮಾತು ಗೊತ್ತಿರೋರು ಮಾವಲಿಯವರು, ಸರ್ಕಾರ ಹೆಚ್ಚು ಪ್ರೋತ್ಸಾಹವನ್ನು ನೀಡಬೇಕು ಅಂತೇಳಿ. ಅದು ಅಕ್ಷರಶಃ ಸತ್ಯ. ಬರಗೂರು ಸರ್ ಹೇಳಿದ್ರು. ಮತ್ತು ಈ ಪುಸ್ತಕದ ಆಯ್ಕೆ ಸಮಿತಿ ಅಧ್ಯಕ್ಷರಾದ ನಿನ್ನೆ ಬಂದಂತ ರಾಜಪ್ಪ ದಳವಾಯರು ಸಹ ಆ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಆ ಕೆಲಸ ಏನೋ ಆಗಲ್ಲ ಅಂತೇನಲ್ಲ, ಸರ್ಕಾರ ಮಟ್ಟದಲ್ಲಿ ತಮ್ಮದೇ ಅಂತ ಏನೊಂದು ಆಲೋಚನೆ ಇರ್ತವೆ, ಅಥವಾ ಯಾರ್ದೋ ತಪ್ಪು ಮಾಡೋದಕ್ಕೆ ಇನ್ನೊಬ್ಬರಿಗೆ ನಮಗೆ ಶಿಕ್ಷೆಯನ್ನು ಕೊಡಬಾರ್ದು ಅಂತ ಭಾವನೆ ಹೇಳಿದ್ರು. ಅದಕ್ಕೆ ನಮ್ದು ಸಹ ಬೆಂಬಲವಿದೆ. ಹಾಗೆಯೇ ಮಂಜುನಾಥ್ ಕುಣಿಗಲ್ ಅವರು ನೋಟಕ್ಕಿಂತ ಕೆಲಸಕ್ಕಿಂತ ತಮ್ಮ ನೋಟದಲ್ಲಿ ಹೆಚ್ಚು ಕೆಲಸವನ್ನು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ಸೂಕ್ಷ್ಮವಾದಂಥ ವ್ಯಕ್ತಿ ಮಂಜುನಾಥ್ ಕುಣಿಗಲ್ ಅವರು.
ಅವ್ರು ಬಹಳ ಮುಖ್ಯವಾಗಿ ಹೇಳಿದ್ರು, ಸಾಮಾಜಿಕ ಜಾಲತಾಣಗಳನ್ನ ಹೆಚ್ಚಿನ ರೀತಿಗೆ ಬಳಸ್ಕೊಳ್ಬೇಕಾಗಿದೆ ಮತ್ತು ಬಳಸಬೇಕು ಅಂತ ಮಾತನ್ನ ಹೇಳಿದ್ರು. ಆಡಿಯೋ ಬುಕ್ಸ್ಗಳ ಮುಖಾಂತರ, ಯಾರು ಪುಸ್ತಕ ತೆಗೆದುಕೊಳ್ಳೋಕ್ಕಾಗಲ್ಲ, ಅದನ್ನ ಆಡಿಯೋ ಬುಕ್ಸ್ಗಳ ಮುಖಾಂತರ ವೆಬ್ಸೈಟ್ಗೆ ನೀವು ಅದನ್ನ ಅಪ್ಲೋಡ್ ಮಾಡಿ ಮುಂದೆ ಲಿಂಕ್ಗಳನ್ನು ಅವ್ರಿಗೆ ನೀವು ಹಂಚಿದ್ರೆ ಹೆಚ್ಚು ಇನ್ನೂ ಬೆಳಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ದೂರದಲ್ಲಿ ನಮ್ಮ ಜೋಗಿ ಸರ್ ಕೂತಿದ್ದಾರೆ, ಅವರು ಸಹ ಜಾಲತಾಣವನ್ನು ಹೆಚ್ಚು ಅವರು ಬಳಸಿಕೊಂಡು ತಮ್ಮ ಇವತ್ತಿಗೆ ದೊಡ್ಡ ಲೇಖಕರಾಗಿ ನಮ್ಮೆಲ್ಲರೂ ಸಹ ಮಾರ್ಗದರ್ಶಕರಿದ್ದಾರೆ. ಜೋಗಿ ಸಹ ಒಳಗಡೆ ಕೂತಿದ್ದಾರೆ. ಹಾಗೆ ಎಲ್ಲರನ್ನೂ ಸಹ ಒಳಗೊಂಡು ಬಹಳ ಮುಖ್ಯವಾದಂಥ ವಿಷಯ ಅಂದ್ರೆ ಪುಸ್ತಕಗಳು ಗೋಚರಿಸುವ ಎಲ್ಲ ವರ್ಗಗಳು ಇಲ್ಲಿ ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಇವತ್ತಿನ ದಿನಮಾನ ಹೇಗಿದೆ ಅಂದ್ರೆ ಬಹಳ ಕಷ್ಟದ ದಿನಮಾನಗಳು. ಯಾರು ಪುಸ್ತಕ ಬರೆದಿದ್ದಾನೆ, ಅವನು ಯಾರು, ಯಾವ ಊರಿನವರು ಅಥವಾ ಯಾವುದ್ರ ಮೇಲೆ ಬರ್ತಾನೆ, ಆ ಬರೆದವನು ಯಾವ ಸಮುದಾಯದವನು ಅಂತ ಚಿಂತನೆಗಳನ್ನ ನಮ್ಮ ಲೇಖಕರು ಮಾಡ್ತಾರೆ ಬಂಧುಗಳೇ. ಅವೆಲ್ಲವನ್ನು ಬಿಟ್ಟಲ್ಲಿರ್ತಕ್ಕಂಥ ಹೂರ್ಣವನ್ನ ನಾವು ನಮ್ಮ ಜೀವನದಲ್ಲಿ ಹೊರಳಿಸ್ಲಿಕ್ಕೆ ಸಾಧ್ಯವಾಗ್ತದ ಅನ್ನುವಂಥ ಚಿಂತನೆ ಇವತ್ತಿಗೆ ಆಗ್ಬೇಕಾಗಿದೆ ಬಹಳ ಮುಖ್ಯವಾಗಿ. ಹಾಗೆಯೇ ಡಿಜಿಟಲ್ ರೂಪಗಳಲ್ಲಿ ಪುಸ್ತಕ ಹೊರತರೋದು ಕೂಡ ಅಧ್ಯಕ್ಷರಿಗೆ ಬಂತು ಲವ್ ಚೀಟಿ, ಪ್ರೀತಿಯ ಕರೆಯೋದ ಅಧ್ಯಕ್ಷರಿಗೆ ಬಂದಿದೆ, 2 ನಿಮಿಷ ಮುಗಿಸ್ತಿರೋಣ. ಹಾಗೆಯೇ ರವೀಂದ್ರ ಮುದ್ದೆ ಅವರು ಸಂತೆಯ ಪದವೇ ಒಂದು ಆತ್ಮೀಯವಾಗಿದೆ ನನಗೆ ಅಂತ ಅವ್ರು ಹೇಳಿದರು. ಇಡೀ ಅವರ ಬಾಲ್ಯವನ್ನು ನಿಲ್ಲಿಸ್ಕೊಂಡ್ರು. ಸಂತೆ ಅಂದ್ರೆ ನಮಗೂ ಹಾಗೆ ಅಂತ ಬಂಧುಗಳೇ, ಪುಸ್ತಕ ಸಂತೆ ನೋಡಿದ್ದೆ ವೀರಲೋಕ ಪುಸ್ತಕ ಸಂತೆಗಳಿಂದ ಇಡೀ ರಾಜ್ಯದಲ್ಲಿ ಆಗ್ತದೆ. ಹೀಗಾಗಿ ಆ ವೀರಲೋಕ ಪುಸ್ತಕ ಶ್ರೀನಿವಾಸನಿಗೆ ಎಷ್ಟು ಧನ್ಯವಾದ ಹೇಳಿದ್ರು ನಾವು ಕಡಿಮೆನೆ. ನಿನ್ನೆ ಯಾರೊಬ್ರು ಹೇಳ್ತಾ ಇದ್ರು ವೀರಲೋಕ ಪುಸ್ತಕದ ಬಗ್ಗೆ ಗಮನಿಸಿ. ಶ್ರೀನಿವಾಸ ಯಾವತ್ತು ಲಕ್ಷ್ಮಿಯಿಂದ ಬೆನ್ನತ್ತವನು, ಈ ಶ್ರೀನಿವಾಸ ಸರಸ್ವತಿಯಿಂದ ಬೆನ್ನತ್ತಿದ್ದಾನೆ ಅಂತ ಹೇಳಿ ಒಬ್ಬ ಹಿರಿಯ ನಿನ್ನೆ ವೇದಿಕೆ ಮುಖಾಂತರ ಹೇಳಿದರು. ಅದು ಬಹಳ ಅರ್ಥಗರ್ಭಿತವಂತ ಪದ. ಹಾಗಾಗಿ ಸರಸ್ವತಿ ಬೆನ್ನತ್ತಿದ್ರೆ ತಾನೇ ಲಕ್ಷ್ಮಿ ಓಡಿ ಬರ್ತಾಳೆ ಅಂತೇಳಿ ವೀರಕ ಪುತ್ರ ಅವಳನ್ನೇ ಬೆನ್ನತ್ತಿರ್ಬೋದು ಅಂತ ಅದು ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕಾದಂಥ ವಿಷಯ. ಜೋಳಿಗೆಗಳಲ್ಲಿ ಕನ್ನಡವನ್ನ ಬೆಳೆಸ್ತಕ್ಕಂಥ ಕೆಲಸ ಹಿರಿಯರು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಓದುಗರು ಹೆಚ್ಚಾಗಬೇಕು ಅಂತೇಳಿ ಮುದ್ದೆಯವರು ಬಹಳ ಸೂಕ್ಷ್ಮವಾಗಿ ಹೇಳಿದರು. ಇವೆಲ್ಲವನ್ನ ನಾವು ನೋಡಿದಾಗ ಕನ್ನಡತನವನ್ನು ಉಳಿಸ್ತಕ್ಕಂಥ ಕೆಲಸ ಯಾರ್ದು, ಸರ್ಕಾರದ ಅಥವಾ ಕನ್ನಡೇತರದ ಅಂತ ನಾವು ಪ್ರಶ್ನೆ ಹಾಕೊಂಡಾಗ ನಮ್ಮ ಕೆಲಸ ಕನ್ನಡವನ್ನ ಉಳಿಸುವುದಲ್ಲ, ಅಭಿವೃದ್ಧಿಯನ್ನು ಪಡಿಸ್ತಕ್ಕಂಥ. ಯಾಕಂದ್ರೆ ಕನ್ನಡವನ್ನು ಅಳಿಸ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ, ಅದನ್ನು ನಾವು ತಿಳ್ಕೊಳ್ಬೇಕು ಮುಖ್ಯವಾಗಿ. ಯಾರೋ ಒಬ್ರು ಪ್ರಶ್ನೆ ಮಾಡ್ತಾ ಇದ್ರು ಹಿರಿಯರು, ಅವ್ರು ಇಲ್ಲಿ ಇಲ್ಲ. ಒಂದು ರಾಜ್ಯಕ್ಕೆ ತನ್ನ ಭಾಷೆಯನ್ನ ಅಭಿವೃದ್ಧಿ ಪಡಿಸಿ ಅಂತೇಳಿ ಒಂದು ಪ್ರಾಧಿಕಾರಗಳು ಬೇಕಾ ಸರ್ಕಾರದಲ್ಲಿ ಅಂತೇಳಿ. ಆದ್ರೆ ಈಗ ಒಂದು ಹುಟ್ಕೊಳ್ಳುತ್ತೆ ಕನ್ನಡವನ್ನ ಓದಿ ಅಂತೇಳಿ ಇಂಥ ಸಮ್ಮೇಳನಗಳನ್ನು ಅಥವಾ ಇಂಥ ಸಂತೆಗಳು ಆಗ್ಬೇಕಾ, ಇದು ಅವಮಾನನೋ ಅಥವಾ ಔಚಿತ್ಯನೋ ಅನ್ನುವಂಥ ಪ್ರಶ್ನೆ ನಮ್ಮ ಮನದಲ್ಲಿ ಹಾಕೊಳ್ಬೇಕಾಗಿದೆ ಬಂಧುಗಳು ಇವತ್ತಿಗೆ. ಹಾಗೇನೆ ಬಹಳ ಮುಖ್ಯವಾಗಿ ಕೇವಲ ಪುಸ್ತಕ ಸಂತೆ ಇನ್ನೊಂದು ಚಿಂತನೆ ಆಯಿತು ನಿನ್ನೆ. ಬರೀ ಸಂತೆಗಳು ಮಾಡ್ಕೊಂಡು ಹೋಗ್ಬೇಕು ನಾವು ಇನ್ನು ಮುಂದೆ, ಅಥವಾ ಇದಕ್ಕಿಂತ ವಿಭಿನ್ನವಾದಂಥ ಏನಾದ್ರು ಕೆಲಸವನ್ನು ಮಾಡಬೇಕಾ, ಪುಸ್ತಕ ಸಂತೆ, ವೀರಲೋಕ ಅನ್ನುವಂಥ ಚಿಂತನೆಗಳು ಸಹ ಇತ್ತಿತ್ತಲಾಗಿ ನಡೀತಾ ಇದೆ. ಮೊನ್ನೆ ನಾವು ಮಂಡ್ಯದಲ್ಲಿ ಹೋಗಿದ್ವಿ ಪ್ರಾಧಿಕಾರದಿಂದ. ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು, ಪಾಲಕರಿಗೆ ಇಂಗ್ಲಿಷಲ್ಲಿ ಹೇಳಿಕೊಡಲಾಗುವುದು ಅಂತ ಒಂದು ಬೋರ್ಡ್ ಇರ್ತದೆ. ಪಾಲಕರಿಗೆ ಇಂಗ್ಲಿಷನ್ನು ಹೇಳಿಕೊಡಲಾಗುವುದು ಅಂದ್ರೆ ನಮ್ಮ ಬಾಲಕರು ಎಷ್ಟು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಿಗೆ ನಾವು ಬೆನ್ನು ಹತ್ತಿದ್ದೀವಿ ಅನ್ನುವಂಥದ್ದನ್ನ ಅಲ್ಲಿ ನಮ್ಗೆ ತೋರಿಸುತ್ತೆ. ಹಾಗಾಗಿ ಈ ಪ್ರಯತ್ನ ಇಷ್ಟಕ್ಕೆ ನಿಲ್ಬಾರ್ದು. ಬಹಳ ಹಿರಿಯರು ನಮಗೆ ದೊಡ್ಡ ಹಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಆ ಹಾದಿಯನ್ನ ಇನ್ನೂ ಗಟ್ಟಿಗೊಳಿಸಿ ಕನ್ನಡವನ್ನು ಇನ್ನೂ ಸಶಕ್ತವನ್ನಾಗಿ ನಾವು ಮಾಡೋಣ. ಇರ್ತಕ್ಕಂಥ ಎಲ್ಲ ಮಾತನಾಡಿದಂಥ ವಿದ್ವಾಂಸರು ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ. ಹಾಗೆಯೇ ಬಹಳ ಮುಖ್ಯವಾಗಿ ತುಮಕೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಂತ ಸ್ನೇಹಿತರಂತ ಮಂಜುನಾಥ್ ಅವರು ಸಹ ಬಹಳ ಅರ್ಥಪೂರ್ಣವಾಗಿ, ಬಸವರಾಜ್ ಅವರು ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ. ಆಲಿಸಿದಂಥ ಹಿರಿಯರು ಸಹ ಇಲ್ಲಿ ಮುಂದ್ಗಡೆ ಇದ್ದೀರಿ. ಈ ಸಂತೆ ಕೇವಲ ಒಂದು ನೆಪವಾಗಿ ಇವತ್ತು ಸಂಜೆ ಮುಗಿದು ಹೋಗುತ್ತೆ.
ಹೋದ್ಮೇಲೆ ನನ್ನನ್ನು ಸೇರಿ ನಾಳೆ ನಾವು ಮತ್ತೆ ಯಥಾ ಪ್ರಕಾರವಾಗಿ ನಮ್ಮ ಕೆಲಸಕ್ಕೆ ನಾವು ತೆರಳ್ತೀವಿ. ಆದರೆ ಈ ಸಂತೆಯ ಪ್ರತಿಬಿಂಬ ಏನು, ಈ ಸಂತೆಯಿಂದ ಆದಂಥ ಫಲ ಏನು, ಅಥವಾ ಅದರ ಮುಂದಿನ ಕಾರ್ಯಾಚರಣೆ ಏನು ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಚಿಂತನೆ ಮಾಡಬೇಕು. ಈಗಾಗಲೇ ಶ್ರೀನಿವಾಸ್ ಅವರು ಹೇಳಿದರು, ವೀರಕ್ಕೆ ಪುತ್ರ ಬಾಗಲಕೋಟೆಯವರು ಕೇಳ್ತಾ ಇದ್ದಾರೆ ಅಂತೇಳಿ. ಅದಕ್ಕಿಂತ ಮುಂಚಿತವಾಗಿ ಚಾಮರಾಜನವರು ಕೇಳ್ತಾ ಇದ್ದಾರೆ, ಕೋಲಾರದವರು ನಾವು ಮಾಡ್ತೇವೆ ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಕಡೆಯಿಂದ ಆಹ್ವಾನವಾಗಿದೆ. ಆ ಆಹ್ವಾನಕ್ಕೆ ಪ್ರತಿಬಿಂಬವಾಗಿ ಪ್ರತಿಸ್ಪರ್ಧಿಯಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಅಂದ್ರೆ ನಾವು ಮಾಡ್ತೀವಿ ಆ ಕೆಲಸ ಅಂತೇಳಿ ಎಲ್ಲ ಜಿಲ್ಲೆಗಳಲ್ಲೂ ಆ ಕೆಲಸಗಳಾದರೆ ಬಹಳ ಮುಖ್ಯವಾಗ್ತದೆ. ತುಮಕೂರು ಜಿಲ್ಲೆ ವಿದ್ವಾಂಸರಿಂದ ಭರಿತವಾದಂಥ ಜಿಲ್ಲೆಗಳು. ಹಾಗಾಗಿ ಆ ವಿದ್ವಾಂಸರನ್ನ ಬಹಳ ಮುಖ್ಯವಾಗಿ ಇಲ್ಲಿ ಗೌರವಿಸಲಾಗಿದೆ. ಹಾಗೆಯೇ ಈ ಸಂತೆ ನನಗನ್ಸಿದ ಮಟ್ಟಿಗೆ ಕನಿಷ್ಠ 20 ಲಕ್ಷ ಜನ ಇಲ್ಲಿ ಒಂದು ಒಳಗಡೆ ಹೋಗಿ ನೋಡ್ಕೊಂಡು ಹೋಗಿದೆ. 1 ಲಕ್ಷ ಜನ, 1.5 ಲಕ್ಷ ಜನ, 1,25,000 ಜನ ಬಂದು ಪುಸ್ತಕ ಸಂತೆಯನ್ನ ನೋಡ್ಕೊಂಡು ಹೋಗಿದೆ ಅಂತ ದಾಖಲೆ ಆಗಿದೆ. ಇವತ್ತು ಹೆಚ್ಚು ಜನಸಂಖ್ಯೆಯಲ್ಲಿ ಬರ್ತಾರೆ. ಸಂಜೆ ಸಮಾರೋಪ ಇದೆ, ಬಹಳ ಮುಖ್ಯವಾದಂಥ ಹಿರಿಯರು ಬರ್ತಾರೆ, ಮಲ್ಲೇಪುರಂ ಜಿ ವೆಂಕಟೇಶ್ ಅವರು. ಹೀಗಾಗಿ ಈ ಎಲ್ಲ ವಿದ್ವಾಂಸರಿಗೂ ಸಹ ವಂದನೆಗಳು. ಬಹಳ ಒಳ್ಳೆಯ ರೀತಿಯಿಂದ ಮಾತಾಡಿದ್ರೆ, ತಾವು ಪುಸ್ತಕದ ಪ್ರಕಾಶಕರಾಗಿ ಮಾತಾಡಿದ್ದು ಬಹಳ ಸಂತೋಷದ ವಿಷಯ. ಹೀಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಸಹ ಧನ್ಯವಾದಗಳು. ನಮಸ್ಕಾರ. ಬಂಧುಗಳೇ, ಈ ಸ್ವಲ್ಪ ತೊಂದರೆ ಆಯಿತು ಆಗಿನ ಅವಧಿಯಲ್ಲಿ. ಆದರೆ ಸೃಷ್ಟಿ ನಾಗೇಶ್ ಹಿಂಜರಿಲಿಲ್ಲ. ಒಬ್ಬ ಪುಸ್ತಕೋದ್ಯಮಿಯಾಗಿ, ಒಬ್ಬ ಪ್ರಕಾಶಕನಾಗಿ ನಾನು ಯಾವ ತಪ್ಪು ಮಾಡಿಲ್ಲ ಅಂತೇಳಿ ಸಾಬೀತುಪಡಿಸಿ ಸರ್ಕಾರದಿಂದ ಒಳ್ಳೆಯ ಮನ್ನಣೆ ತೆಗೆದುಕೊಂಡಿದ್ದಾರೆ ಸೃಷ್ಟಿ ನಾಗೇಶ್ ಅವರು. ಅಂದ್ರೆ ಪುಸ್ತಕೋದ್ಯಮ ಇರ್ತಕ್ಕಂಥ ಪ್ರತಿಯೊಬ್ಬರು ಯಾರು 99% ಕೆಟ್ಟವರಿರಲ್ಲ, ಯಾರೋ ಒಬ್ರು ಆಳವಾಗಿರ್ತಾರೆ. ಅವ್ರು ಹುಡುಕ್ತಕ್ಕಂಥ ಕೆಲಸ ಆಗ್ಬೇಕು. ಸಣ್ಣ ಸಣ್ಣ ಪುಸ್ತಕೋದ್ಯಮಕ್ಕೆ ತೊಂದರೆ ಆಗಬಾರ್ದು. ಹೀಗಾಗಿ ಸೃಷ್ಟಿ ನಾಗೇಶ್ ಅವರಿಗೆ ನಾನು ಬಹಳ ಮುಖ್ಯವಾದಂಥ ಇಲ್ಲಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಅವ್ರಿಗೆ ನಾವು ಒಂದು ಒಳ್ಳೆಯ ಗೌರವವನ್ನು ಮಾಡಬೇಕಾಗ್ತದೆ. ಧನ್ಯವಾದ ಸರ್, ಅಭಿನಂದನೆಗಳು. ಈಗ ಕೊನೆಯ ಘಟ್ಟ ವಂದನಾರ್ಪಣೆಯನ್ನು ನಮ್ಮ ಯೋಗೇಶ್ವರನವರು ಮಾಡ್ತಾ ಇದ್ದಾರೆ. ಸರ್ ಶಿವಕುಮಾರ್ ಬೇಡ ಮತ್ತು ಮಂಜುನಾಥ್ ಕುಣಗಲ್, ರವೀಂದ್ರ ಮೋದಿ ಮತ್ತು ಆರ್ ಕೆ ಶ್ರೀನಿವಾಸ್ ಇವರೆಲ್ಲರೂ ಕೂಡ ವಿಷಯ ಮಂಡನೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ವ್ಯವಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ.